ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಅರಣ್ಯ ಹಕ್ಕು ಕಾನೂನಿನ ಅರ್ಥೈಸುವಿಕೆಯಲ್ಲಿ ಗೊಂದಲವಿದ್ದು, ಕಾನೂನಿನ ಮೂಲ ಆಶಯದ ವ್ಯತಿರಿಕ್ತವಾಗಿ ಅರಣ್ಯವಾಸಿಗಳ ಹಕ್ಕು ನೀಡಲು ಸಹಕಾರ ಸೂಚಿಸಲಾಗುವುದು ಎಂದು ವಿಧಾನಸಭಾ ಸಭಾಧ್ಯಕ್ಷರು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹೇಳಿದರು. ಅವರು ಇಂದು ಬೆಂಗಳೂರಿನ ಕಬ್ಬನ್ ಪಾರ್ಕ್ ಆವರಣ ನೌಕರ ಭವನದಲ್ಲಿ ಅರಣ್ಯವಾಸಿಗಳ ಹೋರಾಟ 30 ವರ್ಷ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡುತ್ತಾ ಮಾತನಾಡುತ್ತಿದ್ದರು. ಅರಣ್ಯ ಸಂಪತ್ತು ಅರಣ್ಯವಾಸಿಗಳಿಂದ ರಕ್ಷಿಸಲ್ಪಟ್ಟಿದ್ದು ಇರುತ್ತದೆ. ಅರಣ್ಯ ಭೂಮಿ ಅರಣ್ಯವಾಸಿಗಳ ಜೀವನಕ್ಕೆ ಅನಿವಾರ್ಯ ಎಂದು ಅವರು ಹೇಳುತ್ತಾ, ಇಲಾಖೆಯವರ ಮಾನವೀಯತೆಗೆ ಮೀರಿ ಕಾರ್ಯ ಜರುಗಿಸಿರುವುದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಲಾಗುವುದು. ಅರಣ್ಯ ನಾಶವು ಅರಣ್ಯವಾಸಿಗಳಿಂದಾಗುವುದಿಲ್ಲ, ಅರಣ್ಯ ಲೂಟಿಗಾರರಿಂದ ಆಗುವ ಕ್ರಮವಾಗಿದೆ. ಅರಣ್ಯವಾಸಿಗಳ ಮೂಲಭೂತ ಸೌಲಭ್ಯಕ್ಕೆ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ಸಭೆ ಜರುಗಿಸಲಾಗುವುದೆಂದು ಅವರು ಹೇಳಿದರು. ಜನಪರ ಹೋರಾಟ ಅವಶ್ಯ. ಜನರ ಸಮಸ್ಯೆಗಳ ಪರಿಹಾರಕ್ಕೆ ಜನಪರ ಹೋರಾಟಗಾರರಿಂದ ಮಾತ್ರ ಸಾಧ್ಯ. ಭೂಮಿ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರುವುದಿಲ್ಲ. ಮುಗ್ಧ ಅರಣ್ಯವಾಸಿಗಳ ಮೇಲೆ ದಬ್ಬಾಳಿಕೆಗೆ ಒಗ್ಗಟ್ಟಿನ ಧ್ವನಿ ಅವಶ್ಯ. ಕಾನೂನು ಪರಿಪಾಲನೆ ಮಾಡುವ ಅಧಿಕಾರಿಗಳು ದೇಶದ್ರೋಹ ಕಾರ್ಯಕ್ಕೆ ಸಮಾನ ಎಂದು ವಿಶ್ರಾಂತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಹೇಳಿದರು. ಭೂ ಕಬಳಿಕೆ ಕಾಯ್ದೆ ರದ್ದುಗೊಳಿಸಿ. ಸರ್ಕಾರ ಸಾಗುವಳಿ ರೈತನಿಗೆ ಭೂಮಿ ಹಕ್ಕು ನೀಡಬೇಕು ವಿನಃ ಭೂ ಕಬಳಿಕೆಯ ನಿಷೇಧ ಕಾಯ್ದೆ ತಂದು ರೈತ ವಿರೋಧಿ ನೀತಿ ಪ್ರಕಟಿಸುತ್ತಿರುವುದು ದುರದೃಷ್ಟಕರ. ಅರಣ್ಯ ಭೂಮಿ ಸಾಗುವಳಿ ಹಕ್ಕಿಗೆ ಹೋರಾಟದ ಧ್ವನಿಯಡಿಯಲ್ಲಿ 30 ವರ್ಷ ಹೋರಾಟ ಜರುಗಿಸಿರುವುದು ರಾಷ್ಟ್ರ ಮಟ್ಟದ ಹೋರಾಟಕ್ಕೆ ಮಾದರಿಯಾಗಿದೆ ಎಂದು ಮಾಜಿ ಕಾನೂನು ಸಚಿವ ಹಾಗೂ ಶಾಸಕ ಎಚ್.ಕೆ. ಪಾಟೀಲ್ ಹೇಳಿದರು. ಸ್ವತಂತ್ರ ಪೂರ್ವದ ಹೋರಾಟದಲ್ಲಿ ಗಾಂಧೀಜಿಯವರಿಗೆ ಹೆಚ್ಚಿನ ಬೆಂಬಲ ಅರಣ್ಯವಾಸಿಗಳೇ ನೀಡಿದ್ದು, ಭೂರಹಿತ ಅರಣ್ಯವಾಸಿಗಳ ಹಕ್ಕು ಸರ್ಕಾರ ನಿರ್ಲಕ್ಷಿಸುತ್ತಿರುವುದು ಖೇದಕರ. ಹೋರಾಟಕ್ಕೆ ಮತ್ತು ಅರಣ್ಯ ಭೂಮಿ ಹಕ್ಕಿಗೆ ಪರಿಸರವಾದಿಗಳ ವಿರೋಧ ನೀತಿ ಐಕ್ಯ ರೈತ ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ಪ್ರಕಾಶ್ ಕಮರಡಿ ಖಂಡನಾರ್ಹ ಎಂದರು. ಅರಣ್ಯವಾಸಿಗಳ ಭೂಮಿ ಹಕ್ಕಿಗಾಗಿ ಸ್ವತಂತ್ರ ಸಂಗ್ರಾಮದಂತೆ ಹಾಗೂ ಇತ್ತೀಚಿನ ಡೆಲ್ಲಿ ರೈತ ಹೋರಾಟದ ಮಾದರಿಯಲ್ಲಿ ಜರುಗಿಸಬೇಕು ಎಂದು ಸಿರಿಮನೆ ನಾಗರಾಜ್, ಉಪಾಧ್ಯಕ್ಷರು, ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಹೋರಾಟ ಶಾಸಕರಾದ ತೀನಾ ಶ್ರೀನಿವಾಸ ಮೂರ್ತಿ ಶಿವಮೊಗ್ಗ, ರಾಮು ಕೊಡಗು, ಶಂಕರ್ ವಾಲ್ಮೀಕಿ ಗದಗ್, ಚಿದಾನಂದ್ ರಾಜ್ಯ ರೈತ ಅನ್ನದಾತ ಸಂಘ ಮುಂತಾದವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಂಜುನಾಥ್ ಮರಾಠಿ, ದೇವರಾಜ್ ಮರಾಠಿ, ಪಾಂಡುರಂಗ್ ನಾಯ್ಕ್, ಶಿವಾನಂದ್ ಜೋಗಿ, ಸೀತಾರಾಮ್ ನಾಯ್ಕ್ ಬೊಗ್ರಿಬೈಲ್, ಇಬ್ರಾಹಿಂ ಗೌಡಳ್ಳಿ, ಯಾಕೂಬ್ ಬೆಟ್ಕುಳಿ, ಬಿಂಸಿ ವಾಲ್ಮೀಕಿ, ಶಿವಾಜಿ ಹಿರೇಮಠ್ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಹೊನ್ನಾವರ ಅಧ್ಯಕ್ಷ ಸತೀಶ್ ತಾಂಡೇಲ್ ನಿರ್ವಹಿಸಿದರು. ಸಭೆಯಲ್ಲಿ ರಾಜ್ಯಾದ್ಯಂತ 2,000ಕ್ಕೂ ಮಿಕ್ಕಿ ಅರಣ್ಯವಾಸಿಗಳು ಭಾಗವಹಿಸಿದ್ದರು. ಮುರುಡೇಶ್ವರ ಯಮುನಾ ನಾಯ್ಕ್ ಅತ್ಯಾಚಾರ ಕೊಲೆ ಪ್ರಕರಣದ ಮರು ತನಿಖೆ, ಆರೋಪಿಗಳ ವೈದ್ಯಕೀಯ ಪರೀಕ್ಷೆ ನಡೆಸಲು ಹೈದರಾಬಾದ್ ಹೈಕೋರ್ಟ್ ಸೂಚನೆ. ಮುರುಡೇಶ್ವರದಲ್ಲಿ 2010ರಲ್ಲಿ ಸಂಚಲನ ಮೂಡಿಸಿದ್ದ ಯಮುನಾ ನಾಯ್ಕ್ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಚಾರ್ಜ್ ಶೀಟ್ನಲ್ಲಿದ್ದ ಇತರ ಆರೋಪಿಗಳ ವೈದ್ಯಕೀಯ ಪರೀಕ್ಷೆ ನಡೆಸುವಂತೆ ಹೈದರಾಬಾದ್ ಹೈಕೋರ್ಟ್ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಯುವತಿಯ ತಂದೆ ನೀಡಿದ್ದ ದೂರಿನಲ್ಲಿ ಹೆಸರಿಸಲಾಗಿದ್ದ 3 ಆರೋಪಿಗಳನ್ನು ಬುಧವಾರ ಭಟ್ಕಳ ಜೆಎಂಎಫ್ಸಿ ಕೋರ್ಟ್ ನ್ಯಾಯಾಧೀಶ ಘವಾಜ್ ಮುಂದೆ ಹಾಜರುಪಡಿಸಿ ವಿಧಿವಿಜ್ಞಾನ ಪರೀಕ್ಷೆಯ ಸಂಬಂಧ ಆರೋಪಿಗಳ ರಕ್ತದ ಮಾದರಿ, ಉಗುರು, ಮೂತ್ರ ಇತ್ಯಾದಿಗಳನ್ನು ಸಂಗ್ರಹಿಸಲಾಯಿತು. ಯಮುನಾ ನಾಯ್ಕ್ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ವೆಂಕಟೇಶ್ ಹರಿಕಂತ್ರ ಅವರ ವಿರುದ್ಧದ ಆರೋಪಗಳನ್ನು ಸಾಬೀತುಪಡಿಸಲು ಪ್ರಾಸಿಕ್ಯೂಷನ್ ವಿಫಲವಾದ ಕಾರಣ ಅವರನ್ನು ಕಾರವಾರ ಜಿಲ್ಲಾ ನ್ಯಾಯಾಲಯ ಖುಲಾಸೆಗೊಳಿಸಿತ್ತು. ಅಪರಾಧ ಕೃತ್ಯ ಎಸಗಿದವರ ಪತ್ತೆಯಾಗಬೇಕು ಎನ್ನುವ ನಿಟ್ಟಿನಲ್ಲಿ ಹೈದರಾಬಾದ್ ಹೈಕೋರ್ಟ್ ಚಾರ್ಜ್ ಶೀಟ್ನಲ್ಲಿರುವ ಇತರ ಆರೋಪಿಗಳಿಗೂ ವೈದ್ಯಕೀಯ ಪರೀಕ್ಷೆ ನಡೆಸುವಂತೆ ಸೂಚನೆ ನೀಡಿತ್ತು. ಮುರುಡೇಶ್ವರದ ಹಿರೇದೋಮಿಯ ಮಡಿಯಂಗಡಿ ನಿವಾಸಿ ಯಮುನಾ ನಾಯ್ಕ್ ಮೇಲೆ
2010ರಂದು ಅತ್ಯಾಚಾರ ಎಸಗಿ ಹತ್ಯೆ ಮಾಡಲಾಗಿತ್ತು. ಯಮುನಾ ಪ್ರತಿದಿನ ಸ್ಥಳೀಯ ಮೊಹಮ್ಮದ್ ಹಸೀಬ್ ದೊಣ್ಣ ಎಂಬುವರ ಮನೆ ಕೆಲಸಕ್ಕೆ ಹೋಗಿ ಬರುತ್ತಿದ್ದಳು. ಅಂದು ಮಧ್ಯಾಹ್ನ 3 ಗಂಟೆಯಾದರೂ ಮನೆಗೆ ವಾಪಸ್ಸಾಗದಿರುವುದನ್ನು ಕಂಡ ಆಕೆಯ ಮನೆಯವರು ಎಲ್ಲೆಡೆ ಹುಡುಕಾಡಿದ್ದರು. ಮರುದಿನ ಹಸೀಬ್ ದೊಣ್ಣ ಅವರ ಮನೆಯ ಕಟ್ಟಿಗೆ ರೂಮ್ನಲ್ಲಿ ಯಮುನಾ ಶವ ಪತ್ತೆಯಾಗಿತ್ತು. ಇದರಿಂದ ಕಂಗಾಲಾದ ದೊಣ್ಣ ಮನೆಯವರು ನೇರ ಪೊಲೀಸ್ ಠಾಣೆಗೆ ಹೋಗಿದ್ದರು. ಮೊಹಮ್ಮದ್ ಸಾದಿಕ್ ದೊಣ್ಣ, ಆತನ ಪತ್ನಿ ಸಲ್ಮಾ, ಮೊಹಮ್ಮದ್ ಹಸೀಬ್ ದೊಣ್ಣ, ಫರ್ವೀನ್ ಹಾಗೂ ಸಾಕು ಮಗ ಮೊಹಮ್ಮದ್ ಯಾಸೀನ್ ಹಾಗೂ ಇತರರನ್ನು ಪೊಲೀಸರು ವಶಕ್ಕೆ ಪಡೆದು ತನಿಖೆ ನಡೆಸಿದ್ದರು. ನಂತರದ ಬೆಳವಣಿಗೆಯಲ್ಲಿ ದೊಣ್ಣ ಅವರ ಮನೆಯ ಪಕ್ಕದಲ್ಲಿ ಬೈಕ್ ನಿಲ್ಲಿಸುತ್ತಿದ್ದ ವೆಂಕಟೇಶ್ ಹರಿಕಾಂತ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದರು. ಆರೋಪ ಸಾಬೀತಾಗದ ಹಿನ್ನೆಲೆಯಲ್ಲಿ 6.5 ವರ್ಷಗಳ ನಂತರ ಜಿಲ್ಲಾ ನ್ಯಾಯಾಲಯ ವೆಂಕಟೇಶ್ ಹರಿಕಾಂತ್ನನ್ನು ಖುಲಾಸೆಗೊಳಿಸಿತ್ತು. ಚಾರ್ಜ್ ಶೀಟ್ನಲ್ಲಿರುವವರು 10 ವರ್ಷಗಳ ಹಿಂದೆ ಹೈದರಾಬಾದ್ನಲ್ಲಿ ವೆಂಕಟೇಶ್ ಹರಿಕಾಂತ್ನ DNA ಪರೀಕ್ಷೆ ನಡೆಸಲಾಗಿತ್ತು. ಆದರೆ ಇದು ವೆಂಕಟೇಶ್ಗೆ ಹೊಂದಿಕೆಯಾಗಿಲ್ಲ. ಪೊಲೀಸರು 51 ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರಾದರೂ ಆರೋಪ ಸಾಬೀತುಪಡಿಸಲು ಸಾಧ್ಯವಾಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಪರಾಧ ಕೃತ್ಯ ಎಸಗಿದವರ ಪತ್ತೆಯಾಗಬೇಕು ಎನ್ನುವ ನಿಟ್ಟಿನಲ್ಲಿ ಹೈದರಾಬಾದ್ ಹೈಕೋರ್ಟ್ ಮೊದಲು ಚಾರ್ಜ್ ಶೀಟ್ನಲ್ಲಿರುವ ಇತರ ಆರೋಪಿಗಳಿಗೂ ವೈದ್ಯಕೀಯ ಪರೀಕ್ಷೆ ನಡೆಸಿ ತನಿಖೆ ನಡೆಸುವಂತೆ ಸೂಚಿಸಿದೆ. ಈ ಸಂದರ್ಭದಲ್ಲಿ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಹಾಗೂ ಭಟ್ಕಳ ಗ್ರಾಮೀಣ ಠಾಣಾ ಸಿಪಿಐ ಮಹಾಬಲೇಶ್ವರ್ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಹಿಜಾಬ್ ಕುರಿತು ಗೊಂದಲ ಮುಂದುವರೆದಿದ್ದು, ಭಟ್ಕಳದಲ್ಲಿಯೂ ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಇದು ಮುಂದುವರೆದಿದೆ. ನ್ಯಾಯಾಲಯದ ಮಧ್ಯಂತರ ಆದೇಶದಲ್ಲಿ ಸರ್ಕಾರಿ ಹೈಸ್ಕೂಲು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಮಾತ್ರ ಎಂದು ಸ್ಪಷ್ಟವಾಗಿ ಹೇಳಿದ್ದರೂ ಸಹ ಸರ್ಕಾರ ದಿನಕ್ಕೊಂದು ಆದೇಶ ಹೊರಡಿಸುತ್ತಿದೆ ಎಂದು ತಂಜೀಮ್ ಮಾಧ್ಯಮ ವಕ್ತಾರ ಡಾಕ್ಟರ್ ಹನೀಫ್ ಶಬಾಬ್ ಹೇಳಿದರು. ಭಟ್ಕಳ ತಂಜೀಮ್ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಶಿಕ್ಷಣ ಸಂಸ್ಥೆಗಳಲ್ಲಿ ಅಭಿವೃದ್ಧಿ ಕಮಿಟಿಯು ಈ ಹಿಂದೆ ಸಮವಸ್ತ್ರವನ್ನು ಕಡ್ಡಾಯಗೊಳಿಸಿದ್ದಲ್ಲಿ ಮಾತ್ರ ಶಿಕ್ಷಕರು ಹಿಜಾಬ್ ಧರಿಸಿದ್ದ ಮಕ್ಕಳನ್ನು ತಡೆಯಬಹುದು. ಆದರೆ ರಾಜ್ಯದಲ್ಲಿ ಸಮವಸ್ತ್ರ ಕಡ್ಡಾಯಗೊಳಿಸಿದ ಪದವಿ ಕಾಲೇಜುಗಳಲ್ಲಿ ಸಹ ಹಿಜಾಬ್ ಧರಿಸಿ ಬರುವ ವಿದ್ಯಾರ್ಥಿಗಳನ್ನು ತಡೆಯುತ್ತಿರುವುದು ಸರಿಯಲ್ಲ ಎಂದು ಅವರು ಹೇಳಿದರು. ಹಿಜಾಬ್ ಧರಿಸುವ ಕುರಿತು ನಾವು ಯಾವುದೇ ರಾಜಿಗೆ ಸಿದ್ಧರಿಲ್ಲ. ನಮಗೆ ಶಿಕ್ಷಣವೂ ಮುಖ್ಯ, ಅದರಂತೆ ಹಿಜಾಬ್ ಕೂಡ ಅತಿ ಮುಖ್ಯ. ಅದು ನಮ್ಮ ಇಸ್ಲಾಂನಲ್ಲಿ ಹೇಳಿದ್ದು. ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶ ನಮಗೆ ಸಮಾಧಾನವಿಲ್ಲ ಎಂದು ಅವರು ಹೇಳಿದರು. ಆದರೆ ತಮಗೆ ನ್ಯಾಯಾಂಗದ ಮೇಲೆ ವಿಶ್ವಾಸವಿದ್ದು ನ್ಯಾಯಾಲಯದ ತೀರ್ಪು ನಮಗೆ ಅನುಕೂಲ ಮಾಡಿಕೊಡಲಿದೆ. ಒಂದು ವೇಳೆ ವ್ಯತಿರಿಕ್ತ ತೀರ್ಪು ಬಂದರೆ ನಾವು ಮುಂದೆ ನ್ಯಾಯಾಂಗ ಹೋರಾಟ ಮಾಡುತ್ತೇವೆ. ಅಲ್ಲದೆ ಯಾವುದೇ ರೀತಿಯ ಕ್ರಮಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಎಂದ ಅವರು, ನ್ಯಾಯಾಲಯದ ತೀರ್ಪು ಬರುವ ತನಕ ವಿದ್ಯಾರ್ಥಿಗಳು ಶಿಕ್ಷಣ ಸಂಸ್ಥೆಯ ಎದುರು ಹೋಗಿ ವಾಪಸ್ಸು ಬರುವುದು ಸರಿಯಲ್ಲ. ಇದು ಸಂಘರ್ಷಕ್ಕೆ ಕಾರಣವಾಗಬಹುದು. ಆದ್ದರಿಂದ ಭಟ್ಕಳದ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣ ಸಂಸ್ಥೆಯ ಗೇಟ್ ತನಕ ಹೋಗಿ ನಿಲ್ಲುವುದಕ್ಕಿಂತ ನ್ಯಾಯಾಲಯದ ಆದೇಶ ಬರುವ ತನಕ ಶಾಲಾ ಕಾಲೇಜಿಗೆ ಹೋಗದಿರುವುದೇ ಉತ್ತಮ ಎಂದ ಅವರು, ಯಾವುದೇ ಸಂಘರ್ಷಕ್ಕೆ ಇದು ಆಸ್ಪದ ಕೊಡಬಾರದು ಎನ್ನುವುದು ನಮ್ಮ ಉದ್ದೇಶ ಎಂದರು. ನೋಡ್ತಾ ಇದ್ದೀವಿ, ಸರ್ಕಾರದಲ್ಲಿ ಬೇರೆ ಬೇರೆ ಮಂತ್ರಿ ಬೇರೆ ಬೇರೆ ಈ ವಿಷಯದಲ್ಲಿ ಬೇರೆ ಬೇರೆ ಬೆಳಿಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಸಾಯಂಕಾಲ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು ಫಾಲೋ ಮಾಡೋದು ಅಥವಾ ಈ ಯಾವುದು ರಿಟ್ ಪಿಟಿಷನ್ ಎಂಟ್ರಿ ಆರ್ಡರ್ ಉಂಟು, ವಿ ಆರ್ ಬೌಂಡ್ ಬೈ ದಿಸ್, ಇದಕ್ಕೆ ನಾವು ಫಾಲೋ ಮಾಡ್ತೇವೆ. ಆದರೂ ಕೂಡ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಎಂಟ್ರಿ ಆರ್ಡರ್. It clearly states that we make it clear that this order is confined to such of the institution where the college development committee have prescribed the dress code and uniform. This order clearly states, ಸರ್ಕಾರ ಈಗ ಇಂಟ್ರಿಮ್ ಆರ್ಡರ್ ಕ್ಲೋಸಿಂಗ್ ಲೈನ್ಸ್ ಅಲ್ಲಿ ವೆರಿ ಕ್ಲಿಯರ್ಲಿ ಸ್ಟೇಟ್ ಮಾಡ್ತಿದ್ರೆ ಅಂದ್ರೆ ಈ ಒಂದು ಇದು ಇಂಟ್ರಿಮ್ ಆರ್ಡರ್ ಯಾವ ಶಾಲೆಯಲ್ಲಿ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಉಂಟು ಮತ್ತು ಆ ಕಾಲೇಜಲ್ಲಿ ಆ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಯಾವುದುಂಟು ಅದು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿಕೊಂಡು ಇಂಥ ಸ್ಕೂಲ್ ಯೂನಿಫಾರ್ಮ್ ಇದ್ರೆ ಮಾತ್ರ ಈ ಆರ್ಡರ್ ವಿಲ್ ಬಿ ಅಪ್ಲಿಕಬಲ್. ದಿಸ್ ಇಸ್ ವೆರಿ ಕ್ಲಿಯರ್. ಮತ್ತು ಯಾವುದೋ ನಾವು ರಿಕ್ವೆಸ್ಟ್ ಮಾಡೋದು ಡಿಪಾರ್ಟ್ಮೆಂಟ್ ಹತ್ರ, ಇಂಥ ಒಂದು ಘಟನೆ ಆದರೆ ಅವರು ಮಾಡ್ತಕ್ಕದ್ದು ಏನಂದ್ರೆ ಮೊದಲನೇದಾಗಿ ಹೋಗಿ ನೋಡ್ಕೊಳ್ಬೇಕು ಅದು ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಯಾರಿದ್ದಾರೆ ಮತ್ತು ಯಾವ ಡೇಟಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿಕೊಂಡು ಯಾವ ಡ್ರೆಸ್ ಕೋಡ್ ಇನ್ಫಾರ್ಮ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂತ. ಇನ್ನೊಂದು ವಿಷಯ ನಿಮ್ಮ ಗಮನಕ್ಕೆ ತರುವುದಂದ್ರೆ ಈ ಒಂದು ಘಟನೆ ಉಂಟಲ್ಲ, ಈ ಒಂದು ಘಟನೆ ಕಾಲೇಜ್ ಹೈಸ್ಕೂಲ್ ಮತ್ತು ಗವರ್ಮೆಂಟ್ ಕಾಲೇಜ್ ಹೈಸ್ಕೂಲ್ಗೆ ಮಾತ್ರ ಸೀಮಿತತಕ್ಕದ್ದು. ಈ ಒಂದು ಆರ್ಡರ್
ಡಿಗ್ರಿ ಕಾಲೇಜಸ್ ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಥವಾ ಯಾವುದೇ ಬೇರೆ ಇಲಾಖೆಗೆ ಸಂಬಂಧಪಟ್ಟದ್ದು ಅಲ್ಲ. ಯಾಕೆಂದ್ರೆ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಆಸ್ ದ ರೈಟ್ ಅಂತ ಒಂದು ಸರ್ಕಾರ ಆಕ್ಟ್ ಮಾಡಿದ್ದಾರೆ, ಒಂದು ರೂಲ್ಸ್ ಗೈಡ್ ಫ್ರೇಮ್ ಮಾಡಿಕೊಂಡು ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಮಾಡಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದೊಂದು ಕೂಡ ಪ್ರಶ್ನೆ ಉಂಟು, ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿಯಲ್ಲಿ ರಾಜಕೀಯವರು ಪಾಲ್ಗೊಳಿಸಬೇಕು ಅಥವಾ ಇಲ್ಲ ಅಂತ. ಹೈಕೋರ್ಟ್ ಅಲ್ಲಿ ಈ ಒಂದು ನಿರ್ಣಯ, ಇದರ ಮೇಲೆ ಕೂಡ ನಿರ್ಣಯ ಆಗ್ತಾ ಉಂಟು. ಅದಕ್ಕೆ ಡಾಕ್ಟರ್ ಸರ್ ಹೇಳಿದಂಗೆ ನಾವು ಹೈಕೋರ್ಟ್ ಆರ್ಡರ್ಗೆ ವೇಟ್ ಮಾಡ್ತಾ ಇದ್ದೀವಿ, ನಾವು ಏನು ರಿಯಾಕ್ಷನ್ ಕೊಡ್ತಾ ಇಲ್ಲ ಮತ್ತು ನಾವು ನಮ್ಮ ಹಕ್ಕನ್ನು ಪಡೆಯಲಿಕ್ಕೆ ಸಿದ್ಧರಾಗಿದ್ದೇವೆ. ಅಲ್ಲ ಸರ್, ಈಗ ಪ್ರೈವೇಟ್ ಕಾಲೇಜುಗಳಲ್ಲಿ, ಪ್ರೈವೇಟ್ ಶಾಲೆಗಳಲ್ಲಿ ನಮ್ಮ ಭಟ್ಕಳ ತಾಲೂಕದಲ್ಲಿ ಇನ್ನೂ ತನಕ ಅಂತ ವಿಷಯ ಆಗದ್ದು ನಮ್ಮ ಗಮನಕ್ಕೆ ಬರಲಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಆಗಿದೆ ಇದೆಲ್ಲ. ನಮ್ಮ ಜಿಲ್ಲೆಯಲ್ಲಿ ಆಗಿರಬಹುದು, ಆದರೆ ನಮ್ಮ ತಾಲೂಕಲ್ಲಿ ಅಂತ ಒಂದು ಘಟನೆ ನಮ್ಮ ಭಟ್ಕಳದಲ್ಲಿ ಇನ್ನೂ ತನಕ ಈವರೆಗೂ ನಮ್ಮ ಗಮನಕ್ಕೆ ಬರಲಿಲ್ಲ. ಅದಕ್ಕೆ ನಾನು ಆ ವಿಷಯದಲ್ಲಿ ಏನು ಹೇಳುವುದು ಸರಿಯಲ್ಲ ಅಂತ ಅನಿಸ್ತೇನೆ. ತಂಜೀಂ ಮುಖಂಡ ಹಾಗೂ ನ್ಯಾಯವಾದಿ ಇಮ್ರಾನ್ ಲಂಕಾ ಮಾತನಾಡಿ, ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ಧರಿಸುವುದು ಅವರ ಮೂಲಭೂತ ಹಕ್ಕಾಗಿದೆ. ಈ ಹಕ್ಕನ್ನು ತಡೆಯುವುದು ಅಸಾಧ್ಯ. ಎಲ್ಲಾ ಕಡೆ ಹಿಜಾಬ್ ಬಗ್ಗೆ ಅನಗತ್ಯ ಗೊಂದಲ ಏರ್ಪಟ್ಟಿದೆ. ಶಾಲಾ ಸಮವಸ್ತ್ರದ ಬಗ್ಗೆ ರಾಜ್ಯ ಹೈಕೋರ್ಟ್ ಮಧ್ಯಂತರ ತೀರ್ಪು ನೀಡಿದ್ದು, ಇನ್ನು 2-3 ದಿನಗಳಲ್ಲಿ ಹಿಜಾಬ್ ಕುರಿತು ಪೂರ್ಣ ಪ್ರಮಾಣದ ತೀರ್ಪು ಪ್ರಕಟವಾಗುವ ವಿಶ್ವಾಸವಿದೆ ಎಂದರು. ಆದರೆ ಈಗ ಇಂಟರಿಮ್ ಆರ್ಡರ್ ಯಾವ ಕಾಲೇಜಲ್ಲಿ ಅದು ಇಂಪ್ಲಿಮೆಂಟ್ ಆಗಬೇಕು, PU ಕಾಲೇಜಲ್ಲಿ ಅಲ್ಲಿ ಪ್ರಿಸ್ಕ್ರೈಬ್ ಯೂನಿಫಾರ್ಮ್ ಇರಬೇಕು, ಅದರಲ್ಲಿ ಉಂಟು. ಅದಕ್ಕೆ ಚೀಫ್ ಮಿನಿಸ್ಟರ್ ಆಲ್ಸೋ ಹ್ಯಾಸ್ ಟೋಲ್ಡ್ ದ್ಯಾಟ್ ಇದು ಗ್ರ್ಯಾಜುಯೇಷನ್ ಲೆವೆಲ್ಗೆ, ಡಿಗ್ರಿ ಲೆವೆಲ್ಗೆ ಅದು ಬರೋದಿಲ್ಲ ಅಂತ. ಆದರೂ ಸಹ ಇಡೀ ಸ್ಟೇಟ್ದಲ್ಲಿ ಈಗ ನಿನ್ನೆ ಮೊನ್ನೆಯಿಂದ ಜಾಸ್ತಿ ಅವ್ರಿಗೆ ಹರ್ಡಲ್ ಆಗ್ತಾ ಉಂಟು, ಹ್ಯಾರಾಸ್ಮೆಂಟ್ ಆಗ್ತಾ ಉಂಟು, ಸ್ಟೂಡೆಂಟ್ಗೆ ಒಳಗೆ ಹೋಗಿ ಕೊಡುವುದಿಲ್ಲ, ಅವ್ರ ಕಾಲೇಜಿನ ಹೊರಗೆ ಬರ್ತಿದ್ದಾರೆ. ಇದು ಭಟ್ಕಳದಲ್ಲಿ ನಿನ್ನೆ ಇನ್ಸಿಡೆಂಟ್ ಆದ್ದರಿಂದ ನಮ್ಮ ಹತ್ರ ಸ್ವಲ್ಪ ಹೀಟ್ ಆಗಿದೆ. ಮತ್ತು ಬೇರೆ ಕಾಲೇಜಲ್ಲಿ ಹಾಗೆ ಆಗ್ಬೋದು ಏನೋ ಸಿಚುವೇಶನ್ ಆ ಥರ ಆದರೆ ಏನು ಮಾಡಬೇಕು, ಗೈಡ್ಲೈನ್ಸ್ ಬೇಕು. ನಾವು ಈಗ ಇಡೀ ಡಿಸ್ಟ್ರಿಕ್ಟು ಇಡೀ ಸ್ಟೇಟ್ ಈಗ ಏನೋ ಡೈರೆಕ್ಷನ್ ನಾವು ಕೊಡಲಿಕ್ಕೆ ಆಗೋದಿಲ್ಲ. ನಮ್ಮ ತಾಲೂಕು ಸಲುವಾಗಿ ನಮ್ಮ ಸ್ಟ್ಯಾಂಡ್ ಅಂದರೆ ಈಗ 2-3 ದಿವಸ ಈಗ ಆರ್ಡರ್ ಬಂದು ಉಂಟು. 2-3 ದಿವಸ ಕಾಲೇಜಲ್ಲಿ ಹೋಗದೇ ಇದ್ರೆ ಒಳ್ಳೇದು. ಅಲ್ಲಿ ಗೇಟ್ ಹತ್ರ ಹೋಗಿ ಕ್ಯಾಸ್ ಮಾಡಿ ಅಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡೋದ್ರಿಂದ ಮುಂಚೆ ಬದಲಾಗಿ ಮನೇಲಿ ಇದ್ರೆ ಜಾಸ್ತಿ ಒಳ್ಳೆಯದು, ಪೀಸ್ ಮೇಂಟೈನ್ ಇರಲಿ. ಅದು ನಂತರ ಏನು ಡಿಸಿಷನ್ ಆಗ್ತದೆ ಅದ್ರ ಮೇಲೆ ನೋಡುವ. ಒಂದು 2-3 ದಿವಸದಲ್ಲಿ ಕಾಲೇಜಲ್ಲಿ ಹೋಗದೇ ಇದ್ರೆ ಏನಾದ್ರು, ಒಂದು ವಾರ ಹೋಗದೇ ಇದ್ರೆ ಆಗೋದು, ಒಂದು ತಿಂಗಳು ಹೋಗದೇ ಇದ್ರೂ ಏನಾಗೋದಿಲ್ಲ, ಎಕ್ಸಾಮ್ ಆಗದೇ ಇದ್ರೂ ಆಗೋದಿಲ್ಲ. ಯಾಕಂದ್ರೆ 2 ವರ್ಷ ಹಾಗೆ ಹೋಗಿದೆ, ಲಾಕ್ಡೌನ್ದಲ್ಲಿ ಕೋವಿಡ್ದಲ್ಲಿ ಹಾಗೆ ಹಾಳಾಗಿದೆ. ಇನ್ನೂ ಹಾಳಾಗ್ತಾ ಆಗಲಿ. ಆದರೆ ನಮ್ಮ ರೈಟ್ ಏನು ಉಂಟು, ಹಿಜಾಬ್ ಏನುಂಟು, ಅದ್ರ ಮೇಲೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂದರೆ ನಮ್ಮ ಸ್ಟ್ಯಾಂಡ್. ಅದ್ರ ನಮ್ಮ ಶರೀಯತ್ ಲಾ ಅದು, ಅದ್ರ ಮೇಲೆ ಸ್ಟ್ಯಾಂಡ್ ಇಲ್ಲ. ಅದಕ್ಕೆ ಹೇಗೆ ಟ್ಯಾಕಲ್ ಮಾಡಬೇಕು, ಜುಡಿಷಿಯರಿಲಿ ಲೀಗಲ್ಲಿ ಹೇಗೆ ಟ್ಯಾಕಲ್ ಮಾಡಬೇಕು ನಾವು ಮಾಡ್ತೀವಿ. ಅದು ನಮ್ಮ ಇಡೀ ಕಮ್ಯುನಿಟಿ ಉಂಟು. ಇಲ್ಲಿಂದ ಇದು ನ್ಯಾಷನಲ್ ಇಶ್ಯೂ ಆಗಿದೆ, ಈಗ ಬೇರೆ ಸ್ಟೇಟ್ದಲ್ಲೂ ಶುರು ಆಗಿದೆ. ಅದಕ್ಕೆ ಯಾವ ಸ್ಟ್ಯಾಂಡ್ ಕಲೆಕ್ಟಿವ್ಲಿ ಏನು ಸ್ಟ್ಯಾಂಡ್ ಬರ್ತದೆ ಅದರ ಮೇಲೆ ನಾವು ಬದ್ಧತೆ. ಈ ಸಂದರ್ಭದಲ್ಲಿ ತಂಜೀಂ ಪ್ರಧಾನ ಕಾರ್ಯದರ್ಶಿ MJ ಅಬ್ದುಲ್ ರಕೀಬ್, ಅಜೀಜುರ್ ರೆಹಮಾನ್ ನದ್ವಿ, ಜೈಲಾನಿ ಶಾಬಂದ್ರಿ ಮುಂತಾದವರು ಉಪಸ್ಥಿತರಿದ್ದರು. ಸಭಾಭವನಕ್ಕೆ ತೆರಳುತ್ತಿದ್ದ ಮದುವೆ ಟೆಂಪೋವೊಂದು ಉರುಳಿದ ಪರಿಣಾಮ ಸುಮಾರು 15ಕ್ಕೂ ಅಧಿಕ ಪ್ರಯಾಣಿಕರು ಗಾಯಗೊಂಡ ಘಟನೆ ಕುಮಟಾದ ಮಾನೀರ್ ಸಮೀಪದ ಗ್ರಾಮ ಒಕ್ಕಲಿಗ ಸಭಾಭವನದಲ್ಲಿ ನಡೆದಿದೆ. ಕುಮಟಾ ಮಣಕಿ ಸಮೀಪದ ಗ್ರಾಮ ಒಕ್ಕಲಿಗರ ಸಭಾಭವನದಲ್ಲಿ ನಡೆಯಲಿರುವ ವಿವಾಹ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ವರನ ಕಡೆಯ ಸಂಬಂಧಿಗಳನ್ನು ಕರೆದುಕೊಂಡು ಕಲ್ಯಾಣ ಮಂಟಪದ ಮೇಲ್ಭಾಗದ ಕಡೆ ತೆರಳುತ್ತಿದ್ದ ಟೆಂಪೋ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಮಣಕಿ ಮಾನೀರದ ಗುಡ್ಡದ ಮೇಲೆ ಒಕ್ಕಲಿಗರ ಸಭಾಭವನವಿದ್ದು, ರಾಷ್ಟ್ರೀಯ ಹೆದ್ದಾರಿಯಿಂದ ಕಲ್ಯಾಣ ಮಂಟಪಕ್ಕೆ ಹೋಗುವ ಮಾರ್ಗವು ಏರಿಳಿತದಿಂದ ಕೂಡಿದೆ. ಟೆಂಪೋ ಚಾಲಕ ನಿಯಂತ್ರಣ ತಪ್ಪಿದ ಪರಿಣಾಮ ಹಿಮ್ಮುಖವಾಗಿ ಪಲ್ಟಿಯಾಗಿದೆ. ಟೆಂಪೋ ಪಲ್ಟಿಯಾದ್ದರಿಂದ ಅದರಲ್ಲಿದ್ದ 17 ಪ್ರಯಾಣಿಕರು ಗಾಯಗೊಂಡಿದ್ದಾರೆ. 4-5 ಜನರು ಗಂಭೀರ ಗಾಯಗೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ಗಾಯಗೊಂಡವರನ್ನು ಕುಮಟಾ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಗಾಯಗೊಂಡವರು ಕುಮಟಾದ ಕಡೇಕೋಡಿ ನಿವಾಸಿ ಎನ್ನಲಾಗಿದೆ. ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟೆಂಪೋ ಪಲ್ಟಿಯಾದ್ದರಿಂದ ವಧುವರನ ಕಡೆಯವರು ಮದುವೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಆಸ್ಪತ್ರೆಗೆ ತೆರಳಿದರು. ನಂತರ ವಧುವರನ ಕಡೆಯ ಎಲ್ಲಾ ಹಿರಿಯರು ಮಾತುಕತೆ ನಡೆಸಿ ವಿವಾಹ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದ ಗೇರ್ಸೊಪ್ಪಾದ ಯುವಕ ವಿನಾಯಕ್ ಪುರಂದರ್ ನಾಯ್ಕ್ ಇವರಿಗೆ ನೆರವಾದ ಹೊನ್ನಾವರ್ ಲಯನ್ಸ್ ಕ್ಲಬ್. ಹಲವು ಸಮಾಜಮುಖಿ ಕಾರ್ಯದ ಮೂಲಕ ಜನಮನ್ನಣೆ ಪಡೆದಿರುವ ಲಯನ್ಸ್ ಕ್ಲಬ್ ಹೊನ್ನಾವರ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದ ವಿನಾಯಕ್ ನಾಯ್ಕ್ ಇವರಿಗೆ 55,000 ಧನ ಸಹಾಯ ನೀಡುವ ಮೂಲಕ ನೆರವಾದರು. ಈ ಬಗ್ಗೆ ಖಜಾಂಚಿ SJ ಖೈರನ್ ಮಾತನಾಡಿ,
ನಮ್ಮ ಕಾರ್ಯ ಪ್ರಚಾರಕ್ಕೆ ಅಲ್ಲದಿದ್ದರೂ ಇನ್ನೊಬ್ಬರು ಸಹಾಯ ಮಾಡಲು ಪ್ರೇರಣೆಯಾಗಲಿ ಎನ್ನುವುದು ನಮ್ಮ ಉದ್ದೇಶ. ಹಲವು ವರ್ಷದಿಂದ ಇಂತಹ ಸಮಾಜಮುಖಿ ಕಾರ್ಯ ನಡೆಸುತ್ತಿದ್ದು, ಸದಸ್ಯರು ಹಾಗೂ ದಾನಿಗಳ ಸಹಕಾರದ ಮೇರೆಗೆ ಇಂತಹ ಕಾರ್ಯ ನಡೆಯುತ್ತಿದೆ ಎಂದರು. ಸಹಾಯ ಮಾಡ್ತಾ ಬಂದಿದೆ. ಆದರೆ ಇವತ್ತು ನಾವು ಏನು ಹಣ ಕೊಡ್ತೇವಲ್ಲ, ರೇಣುಕಾ ನಾಯಕ್ ಅವರ ಮಗ ವಿನಾಯಕ್ ಪುರಂದರ್ ನಾಯಕ್ ಅವನಿಗೆ ಕೊಡುವ ಹಣ ಇದು ದಾಖಲೆಯ ಮೊತ್ತ. ಇಷ್ಟು ದೊಡ್ಡ ಅಮೌಂಟ್ ನಾವು ಇದುವರೆಗೆ ಯಾವ ಒಬ್ಬ ವ್ಯಕ್ತಿಗೆ ಕೊಡಲಿಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ, ವಿನಾಯಕ ಒಬ್ಬ ಯುವಕ, ಒಬ್ಬ ಹುಡುಗ, 21 ವರ್ಷದವ. ಅವನಿಗೆ ಆಧಾರವಾಗಿರುವವರು ತಾಯಿ ಮಾತ್ರ. ತಂದೆಯನ್ನು ಕಳ್ಕೊಂಡಿದ್ದಾನೆ. ಕೂಲಿ ಕೆಲಸ ಮಾಡುವುದು. ವರ್ಷಕ್ಕೆ 12,000 ರೂಪಾಯಿ ಆದಾಯ, ತಿಂಗಳಿಗೆ 1,000 ಆಯಿತು. ಮಗ ಮತ್ತು ಅವರ ಜೀವನ ನಡೆಯಬೇಕು. ಅಂಥದ್ರಲ್ಲಿ ನಮ್ಮಂಥ ಸಂಸ್ಥೆಗಳಿಗೆ ಸ್ಪಂದಿಸಿದಾಗ ಆ ಮೀಟಿಂಗ್ನಲ್ಲಿ ಒಂದೇ ದಿವಸ ಬರೀ 17 ಜನ ಮಾತ್ರ ಬಂದಿದ್ದರು. 25,000 ರೂಪಾಯಿ ನಮಗೆ ವಾಗ್ದಾನ ಮಾಡಿದರು. ಅಥವಾ 12,000 ಅದರಲ್ಲಿ ಬಂತು. 25,000 2-3 ದಿವಸದಲ್ಲಿ ಬಂತು. ಅನಂತರ ನಾವು ವಿನೋದ ನಾಯಕರು ಎಲ್ಲ ಸೇರಿ ಕೆಲವೊಬ್ಬರು ವ್ಯಕ್ತಿಗಳಿಗೆಲ್ಲ ಸಂಪರ್ಕ ಮಾಡಿದಾಗ ನಾವು ಯಾರ್ಯಾರಿಗೆ ಸಂಪರ್ಕ ಮಾಡಿದೆವೋ ಅವರೆಲ್ಲರೂ ಸಹ ನಮಗೆ ಒಳ್ಳೆಯ ರೀತಿಯ ಅಮೌಂಟನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ವಿನಾಯಕ್ ಪುರಂದರ್ ನಾಯಕನಿಗೆ ಸಹಾಯ ಮಾಡುವ ಮೊತ್ತ 55,000 ರೂಪಾಯಿ ನಾವಿಲ್ಲಿ ನಾನೀಗಾಗಲೇ ಹೇಳಿದಾಗ ಇಲ್ಲಿವರೆಗೆ ನಾವು ಒಬ್ಬ ವ್ಯಕ್ತಿಗೆ ಇಷ್ಟು ದೊಡ್ಡ ಅಮೌಂಟ್ ನಾವು ಕೊಟ್ಟ ದಾಖಲೆ ಇಲ್ಲ. ಒಂದು ಫಂಡ್ ರೇಸ್ ಮಾಡಿದರೂ ಸಹ ನಮಗೆ ಇಷ್ಟು ಅಮೌಂಟ್ ಉಳಿಯೋದಿಲ್ಲ. ಈ ಕಾರಣ ಏನಂತಂದರೆ, ಆ ಹುಡುಗನಿಗೆ ಒಳ್ಳೆಯ ಭವಿಷ್ಯ ಬರಬೇಕು, ಅವನು ಬಹುಕಾಲ ಬದುಕಬೇಕು, ಅವನ ತಾಯಿಯನ್ನು ಕೊನೆಯವರೆಗೆ ಸಾಕಬೇಕು. ಈಗ ತಾಯಿ ಹೇಗೆ ಮಗನಿಗೆ ಆಧಾರವಾಗಿದ್ದಾರೆ, ಅದೇ ಪ್ರಕಾರ ಆತ ಮುಂದೆ ತಾಯಿಗೆ ಆಧಾರವಾಗಿರಬೇಕು. ಇಲ್ಲಿ ವಿಶೇಷ ಅಂತಂದರೆ, ತನ್ನ ಮಗನನ್ನು ಉಳಿಸಿಕೊಳ್ಳಿಕ್ಕೆ ಒಬ್ಬ ತಾಯಿ ತನ್ನದೇ ಕಿಡ್ನಿಯನ್ನು ದಾನ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ತ್ಯಾಗ, ತಾಯಿಯ ದೊಡ್ಡ ತ್ಯಾಗ. ಅದು ಸಮಾಜದಲ್ಲಿರೋ ನಮಗೆ ಅರ್ಥ ಆಗ್ತದೆ, ಮಗನಿಗೆ ಬಹಳ ಹೆಚ್ಚು ಅರ್ಥ ಆಗ್ತದೆ. ಈಗಿನ ಕಾಲದಲ್ಲಿ ವೈದ್ಯಕೀಯ ಸೌಲಭ್ಯಗಳು ಬಹಳ ಉತ್ತಮವಾಗಿರೋದ್ರಿಂದ ಏನು ತೊಂದರೆ ಆಗುವುದಿಲ್ಲ ಎಂದು ನಮ್ಮ ದೇವರಲ್ಲಿ ಪ್ರಾರ್ಥನೆ ಕೂಡ ಉಂಟು ಮತ್ತು ಆಗಬಾರ್ದು ಅನ್ನೋ ಇಚ್ಛೆ ಕೂಡ ಉಂಟು. ಅವರಿಗೆ ಒಳ್ಳೆಯದಾಗಬೇಕು. ಹಾಗಾಗಿ ಇವತ್ತು ಯಾರ್ಯಾರು ನಮಗೆ ಹಣ ಸಹಾಯ ಮಾಡಿದ್ದಾರೆ, ಲಯನ್ಸ್ ಕ್ಲಬ್ಬಿನ ವ್ಯಕ್ತಿಗಳು, ಅವರೆಲ್ಲರ ಅವರ ವೈಯಕ್ತಿಕವಾದ ದಾಖಲೆಯನ್ನು ನಮ್ಮ ಮೀಟಿಂಗ್ನಲ್ಲಿ ನಾನು ಹೇಳಿದೆ. ಅವರೆಲ್ಲರಿಗೂ ಸಹ ನಾನು ಕ್ಲಬ್ಬಿನ ಕೋಶಾಧ್ಯಕ್ಷನಾಗಿ, ಅಧ್ಯಕ್ಷರ ಪರವಾಗಿ, ಕಾರ್ಯದರ್ಶಿಗಳ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದಿನ ದಿನಗಳಲ್ಲಿ ಸಹ ಹೇಳ್ತಾರೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ. ನಾವೇನು ದಾನ ಮಾಡ್ತೇವೆ ಅದೇ ನಮಗೆ ಪುಣ್ಯಾಂಶ. ಅದರಿಂದಲೇ ನಮ್ಮ ಆಯುಷ್ಯ ವೃದ್ಧಿಯಾಗುತ್ತೆ. ಆ ಕಾರಣದಿಂದಾಗಿ ನಮ್ಮಲ್ಲಿ ಎಲ್ಲರೂ ಸಹ 68 ಜನ ನಾವಿದ್ದೇವೆ. ಇದರಲ್ಲಿ ಬಂದವರಷ್ಟು ಜನ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ಕೊಟ್ಟದಿದ್ದರೆ ಅದು ದೊಡ್ಡ ಅಮೌಂಟ್ ಆಗ್ತಿದ್ದೆ. ಅದು ಇರಲಿ, ಇದು ಒಳ್ಳೆಯ ಅಮೌಂಟ್. ಅದು ಇದನ್ನು ಅವರಿಗೆ ಈಗ ನಾವು ಹಸ್ತಾಂತರ ಮಾಡ್ತೇವೆ. ಮತ್ತು ಭಾಳ ಖುಷಿ ಉಂಟು. ನಮ್ಮ ದೃಶ್ಯ ಮಾಧ್ಯಮದವರು, ಲಿಖಿತ ಮಾಧ್ಯಮದವರು ಸರಿಯಾದ ಬೇಡಿಕೆ ಕೊಟ್ಟಿದ್ದಾರೆ. ಅದರ ವರದಿ ಬಹಳಷ್ಟು ಜನರಿಗೆ ಮುಟ್ತದೆ. ಇದು ಪ್ರಚಾರಕ್ಕಾಗಿ ಅಲ್ಲ, ಕೇವಲ ತಿಳುವಳಿಕೆಗಾಗಿ ನಾವು ಕರೆದಂಥ ಒಂದು ಕಾರ್ಯಕ್ರಮ. ಒಂದು ತಿಳುವಳಿಕೆ, ಜನರಿಗೆ ಒಂದು ತಿಳುವಳಿಕೆ ಆಗಲಿ. ಒಂದು ಸಮಾಜ ಸೇವೆ ಮಾಡುವವರು ಸ್ವಲ್ಪ ಬಡವರಿಗೆ ಸಹಾಯ ಮಾಡೋದಕ್ಕೆ ಎಷ್ಟೆಲ್ಲ ಕೊಡ್ತಾರೆ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಒಂದು ಮೀಟಿಂಗನ್ನು ಕರೆದು ನೀವು ಒಳ್ಳೆಯ ಕೆಲಸ ನಮಗಾಗಿ ಮಾಡ್ತಾ ಇದ್ದೀರಿ. ಲಯನ್ಸ್ ಅಧ್ಯಕ್ಷ ವಿನೋದ್ ನಾಯ್ಕ್ ಮಾವಿನೊಳೆ ಮಾತನಾಡಿ, ಈ ಬಾರಿ ಗ್ರಾಮೀಣ ಭಾಗದಲ್ಲಿ ಹಲವು ಕಾರ್ಯಕ್ರಮ ಆಯೋಜಿಸಿ ನೆರವಾಗುತ್ತಿದ್ದೇವೆ. ಶೈಕ್ಷಣಿಕವಾಗಿ ಶಾಲೆಗೆ ಪೀಠೋಪಕರಣ ನೀಡುವ ಮೂಲಕ ಉತ್ತೇಜನ ನೀಡಿದ್ದೇವೆ. ಗ್ರಾಮೀಣ ಭಾಗದ ತಂದೆಯನ್ನು ಕಳೆದುಕೊಂಡ ಯುವಕನಿಗೆ ತಾಯಿಯು ಕಿಡ್ನಿ ನೀಡಲು ಮುಂದಾಗಿದ್ದಾರೆ. ಆದರೆ ಕಿಡ್ನಿ ಬದಲಾವಣೆಯ ಆಸ್ಪತ್ರೆಯ ವೆಚ್ಚ ಭರಿಸಲು ಆ ಕುಟುಂಬ ಅಸಮರ್ಥವಾಗಿದೆ. ಆರ್ಥಿಕವಾಗಿ ನೆರವಾಗುವ ದೃಷ್ಟಿಯಿಂದ ನಮ್ಮ ಸಂಸ್ಥೆಯಿಂದ ಸಹಾಯ ಮಾಡಲಾಗಿದೆ ಎಂದರು. ಧನ ಸಹಾಯವನ್ನು ಮಾಡಿದ್ದೇವೆ ನಾವು. ಅವರು ನಮ್ಮ ಊರಿನ ಹತ್ತಿರದವರೇ, ಗೇರ್ಸೊಪ್ಪದವರು. ಹಾಗಾಗಿ ಅವರ ಚಿಕ್ಕಪ್ಪ ಮತ್ತು ಆ ಹುಡುಗನ ತಂದೆಯೂ ಸಹ ನನಗೆ ಭಾಳ ಪರಿಚಯ ಇದ್ದರು. ಅವರು ಸಹ ನಿಧನರಾಗ್ತಾರೆ. ಹಾಗಾಗಿ ನಮ್ಮ ಒಂದು ಲಯನ್ಸ್ ಕ್ಲಬ್ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಬಡವರಿಗೆ ಸಹಾಯವನ್ನು ಮಾಡತಕ್ಕಂಥದ್ದು, ಶಾಲೆಗೆ ಪೀಠೋಪಕರಣಗಳನ್ನು ಕೊಡ್ತಕ್ಕಂಥದ್ದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಬೇಕು. ಈ ಸಲ ನಾನೊಂದು ಗ್ರಾಮಾಂತರ ಪ್ರದೇಶದಿಂದ ಬಂದವನು, ಆದ್ದರಿಂದ ಹೆಚ್ಚಿನ ಅನುದಾನವನ್ನು, ನಮ್ಮ ಸಹಾಯವನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ಒಂದು ಸಹ ಒಂದು ನಮ್ಮ ಸದಸ್ಯರೆಲ್ಲ ನಾವು ಕೇಳ್ಕೊಂಡಾಗ ಎಲ್ಲರೂ ತುಂಬ ಹೃದಯದಿಂದ ಈ ಒಂದು ಹುಡುಗನಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ನಮಗೆಲ್ಲ ಧನ ಸಹಾಯವನ್ನು ಮಾಡಿದ್ದಾರೆ. ನಾವೆಲ್ಲ ಸೇರಿಸಿ ಇವತ್ತು 55,000 ರೂಪಾಯಿಯ ಚೆಕ್ಕನ್ನು ಅವರಿಗೆ ಕೊಟ್ಟಿದ್ದೇವೆ. ಆ ಹುಡುಗ ಒಳ್ಳೆಯದಾಗಲಿ ಮತ್ತು ಭವಿಷ್ಯಕ್ಕೆ
ಭವಿಷ್ಯವನ್ನು ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮತ್ತು ನಮ್ಮ ಏನು ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ, ಏನು ಧನ ಸಹಾಯ ಮಾಡಿದ ಎಲ್ಲ ಸದಸ್ಯರಿಗೂ ವಂದಿಸುತ್ತಾ, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಕಾರ್ಯದರ್ಶಿ ಉದಯ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರನ್ನೂ ಸ್ವಾಗತಿಸಿದರು. ಸದಸ್ಯರಾದ ರಾಜೇಶ್ ಸಾಲೆಹಿತ್ತಲ್, ಎವಿ ಶಾನ್ಬಾಗ್, ಶಾಂತಾರಾಮ್ ನಾಯ್ಕ್ ಮುಂತಾದ ಸದಸ್ಯರು ಹಾಜರಿದ್ದರು. 15 ವಸಂತ ಕಳೆದ ಸಪ್ತಕ ಬೆಂಗಳೂರು, ಹುಟ್ಟೂರಿನಲ್ಲಿ ಸನ್ಮಾನ ಹಾಗೂ ವಿವಿಧ ಕಾರ್ಯಕ್ರಮ. ಸಾರ್ಥಕ ಕಲಾ ಕೈಂಕರ್ಯ, ಶುದ್ಧ ಶಾಸ್ತ್ರೀಯ ಸಂಗೀತ ಹಾಗೂ ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಸಪ್ತಕವು ಒಂದು ದತ್ತಿ ಸಂಸ್ಥೆಯಾಗಿ 4/5/2006 ಸ್ಥಾಪನೆಯಾಗಿ ನೋಂದಣಿಗೊಂಡಿದೆ. 15 ವರ್ಷಗಳ ಕಲಾ ಸೇವೆಯಲ್ಲಿ ಸಾರ್ಥಕತೆ ಕಂಡು 16ನೇ ವರ್ಷಕ್ಕೆ ಕಾಲಿಟ್ಟಿದೆ. ಲಲಿತ ಕಲೆಗಳಿಗೆ ಸಂಬಂಧಿಸಿದಂತೆ 5 ದಶಕಗಳ ಅವಧಿಯಿಂದ ತಮ್ಮದೇ ಆದ ಕನಸು ಹೊತ್ತು ಅದನ್ನು ನನಸಾಗಿಸಲು 71ರ ವಯಸ್ಸಿನಲ್ಲೂ 20ರ ಉತ್ಸಾಹದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಪ್ತಕದ ರೂವಾರಿ ಜಿಎಸ್ ಹೆಗಡೆಯವರ ಇಡೀ ಕುಟುಂಬ ಸಂಗೀತ ಸಾಧನೆಯಲ್ಲಿ ತೊಡಗಿಕೊಂಡು ಹೆಗಡೆಯವರಿಗೆ ಹೆಗಲಣೆಯಾಗಿ ನಿಂತಿದೆ. ಬುಧವಾರ ಹೊನ್ನಾವರದಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಜಿಎಸ್ ಹೆಗಡೆಯವರು ಸಪ್ತಕದ 15 ವರ್ಷಗಳ ಸಾರ್ಥಕ ಹೆಜ್ಜೆ ಜಾಡಿನ ಸಂಕ್ಷಿಪ್ತ ಹಿನ್ನೋಟವನ್ನು ನೀಡಿದರು. ಈವರೆಗೆ 400ಕ್ಕೂ ಹೆಚ್ಚು ಕಾರ್ಯಕ್ರಮ ಏರ್ಪಡಿಸಿ ದೇಶದ ಪ್ರಸಿದ್ಧ ಹಿರಿಯ ಕಲಾವಿದರಿಂದ ಹಿಡಿದು ಬಾಲ ಪ್ರತಿಭೆಗಳವರೆಗೆ ಸುಮಾರು 2,000 ಕಲಾವಿದರಿಗೆ ವೇದಿಕೆ ಒದಗಿಸಲಾಗಿದೆ. ಸಪ್ತಕದ ವತಿಯಿಂದ ಇದುವರೆಗೆ ನಡೆಸಲಾಗಿರುವ ಎಲ್ಲಾ ಕಾರ್ಯಕ್ರಮಗಳು ಉಚಿತವಾಗಿದ್ದು ಯಾವುದಕ್ಕೂ ಪ್ರವೇಶಧನ ಪಡೆದಿಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಮಾತ್ರವಲ್ಲದೆ ಕರ್ನಾಟಕದ ಅನೇಕ ಜಿಲ್ಲೆ, ತಾಲೂಕು, ಹಳ್ಳಿಗಳಲ್ಲಿ, ಹಾಗೆಯೇ ದೂರದ ಮುಂಬೈ, ನಾಸಿಕ್, ಕೊಲ್ಲಾಪುರ, ಹೈದರಾಬಾದ್ ಮತ್ತಿತರ ಕಡೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಸಹಕಾರದೊಂದಿಗೆ ಕಾರ್ಯಕ್ರಮ ಏರ್ಪಡಿಸಿದೆ. ಬೆಂಗಳೂರು ಹಾಗೂ ಹಳ್ಳಿಗಳ ಅನೇಕ ಪ್ರತಿಭಾವಂತ ಹಾಗೂ ಅರ್ಹ ಸಂಗೀತ ವಿದ್ಯಾರ್ಥಿಗಳಿಗೆ 10 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಮೊತ್ತದ ವಿದ್ಯಾರ್ಥಿ ವೇತನ ನೀಡಲಾಗಿದೆ. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅವಶ್ಯವಿರುವ ಸಂಗೀತ ಶಾಲೆಗಳಿಗೆ ಮತ್ತು ಸಂಸ್ಥೆಗಳಿಗೆ ಸುಮಾರು 2 ಲಕ್ಷ ರೂಪಾಯಿ ಬೆಲೆ ಬಾಳುವ ಸಂಗೀತೋಪಕರಣಗಳನ್ನು ದೇಣಿಗೆ ನೀಡಲಾಗಿದೆ. ಹಳ್ಳಿಗಳಲ್ಲಿರುವ ಸಂಸ್ಥೆಗಳು ಏರ್ಪಡಿಸಿರುವ 100ಕ್ಕೂ ಹೆಚ್ಚು ಕಾರ್ಯಕ್ರಮಗಳಿಗೆ ಉತ್ತಮ ಹಿರಿಕಿರಿಯ ಕಲಾವಿದರನ್ನು ಆಯ್ಕೆ ಮಾಡಿ ಕಳಿಸಿ ಅವರ ಸಂಭಾವನೆಯ ವೆಚ್ಚವನ್ನು ಭರಿಸಲಾಗಿದೆ. ದೇಶದ 100 ಹಿರಿಯ ಕಲಾವಿದರನ್ನು, ಸಂಗೀತ ವಿದ್ವಾಂಸರನ್ನು, ಗುರುಗಳನ್ನು, ಸಂಘಟಕರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ. ಅಶಕ್ತ ಅರ್ಹ ಬಡ ಕಲಾವಿದರಿಗೆ ಸುಮಾರು 2 ಲಕ್ಷ ರೂಪಾಯಿಗಳ ಆರ್ಥಿಕ ಸಹಾಯ ನೀಡಲಾಗಿದೆ. ಹಿರಿಯ ಸಂಗೀತ ವಿದ್ವಾಂಸರಿಂದ, ಹೆಚ್ಚಿನ ಸಂಗೀತ ಶಾಸ್ತ್ರ ಜ್ಞಾನ ಇರುವವರಿಂದ 15 ಪ್ರಾತ್ಯಕ್ಷಿಕೆ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ವಿದ್ಯಾರ್ಥಿಗಳ ಜ್ಞಾನ ಸಂವರ್ಧನೆಗೆ ಒತ್ತು ನೀಡಲಾಗಿದೆ ಎಂದ ಅವರು, ವಿಶೇಷವೆಂದರೆ ಸಂಸ್ಥೆ ಪ್ರಾರಂಭವಾದಾಗಿನಿಂದಲೇ ಮಲ್ಲೇಶ್ವರದಲ್ಲಿರುವ ಸ್ವಗೃಹ ಸುಶ್ರಾವ್ಯದ 2ನೇ ಮಹಡಿಯಲ್ಲಿ 200 ಜನ ಕುಳಿತು ವೀಕ್ಷಿಸಬಹುದಾದ ಸುಸಜ್ಜಿತ ಸ್ವಂತ ಸಪ್ತಕ ಸಭಾಂಗಣ ಹೊಂದಿದ್ದು ಇಲ್ಲಿ 100 ಕಾರ್ಯಕ್ರಮಗಳು ಏರ್ಪಟ್ಟಿವೆ ಎಂದರು. ಜನವರಿ 2019ರಿಂದ ಮಾರ್ಚ್ 2020ರವರೆಗಿನ ಕೋವಿಡ್-19 ಸಂಕಷ್ಟದ ಪೂರ್ವದಲ್ಲಿ 15 ತಿಂಗಳಿನಲ್ಲಿ 50 ಕಾರ್ಯಕ್ರಮಗಳನ್ನು, ಅಂದರೆ ಸರಾಸರಿ 10 ದಿನಗಳಿಗೆ ಒಂದರಂತೆ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಕೋವಿಡ್-19 ಲಾಕ್ಡೌನ್ನಿಂದಾಗಿ ಆರ್ಥಿಕ ತೊಂದರೆಯಲ್ಲಿದ್ದ ಕಲಾವಿದರಿಗೆ ಸುಮಾರು 3 ಲಕ್ಷ ರೂಪಾಯಿಗಳ ಧನ ಸಹಾಯ ಮಾಡಲಾಗಿದೆ ಎಂದು ವಿವರ ನೀಡಿದರು. ಈ ಸುಸಂದರ್ಭದಲ್ಲಿ ತಮ್ಮ ಹುಟ್ಟೂರಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಲಾಸಕ್ತರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕೆಂದು ವಿನಂತಿಸಿಕೊಂಡಿದ್ದಾರೆ. ಆಗ ನಾನು ಬಯಸ್ತೀನಿ, ನಾನು ಎಷ್ಟೋ ಇಲ್ಲಿ ಜೋಯಿಡಾ ಅಂತ ಗುಂದ ಅಂತ ಅಲ್ಲೂರ್ಗು ಮಾಡಿ ಬಂದಿದ್ದೇನೆ. ಅಲ್ಲಿ ಒಂದು 10 ಕಿಲೋಮೀಟರ್ ದೂರ ಎಲ್ಲೂ ನಮಗೆ ಇಂಟರ್ನೆಟ್ ಇಲ್ಲ. ಅಂಥ ಜಾಗದಲ್ಲೂ ಹೋಗಿ ಅಲ್ಲೊಂದು 100-200 ಜನ ಸೇರ್ತಾರೆ, ಸಾಕು. ನನಗೆ ಅಷ್ಟೇ ಮುಟ್ತಾ ಇರಬೇಕು, ಹಳ್ಳಿ ಮುಟ್ಟಬೇಕು. ಹಳ್ಳಿ ಹುಡುಗರನ್ನ ನಾನು ಹೆಚ್ಚು ಆಯ್ಕೆ ಮಾಡ್ಕೊಳ್ತೇನೆ. ಬೆಂಗಳೂರಿಗೆ ಇವತ್ತಿನವರೆಗೆ ಒಂದು ಎಷ್ಟು ಮಂದಿ ಇಲ್ಲಿಯ ಹುಡುಗರನ್ನ ಅಭ್ಯಾಸ ಮಾಡೋರನ್ನ, ಸಂಗೀತಗಾರರನ್ನು ಕರೆದು ನಾನು ಅವಕಾಶವನ್ನು ಕೊಟ್ಟಿದ್ದೇನೆ ಶಿಷ್ಯ ಇವರಿಗೆ. ಇನ್ನು ಸಂಗೀತದ ಕಾರ್ಯಕ್ರಮ ಮಾಡೋದೊಂದೇ ಸಪ್ತಕ ಉದ್ದೇಶವೇ ಅಲ್ಲ, ಅದರಲ್ಲೂ ಕೊಟ್ಟಿದ್ದೇನೆ. ನಾನೊಂದು 400 ಕಾರ್ಯಕ್ರಮ, ಒಂದು 2,000 ಕಲಾವಿದರು ಭಾಗವಹಿಸಿದ್ದಾರೆ. ಇಲ್ಲಿವರೆಗೆ ಯಾವುದೇ ಕಾರ್ಯಕ್ರಮಕ್ಕೂ ಸಹಾಯಧನ ಅಥವಾ ಟಿಕೆಟ್ ಮಾಡಿಲ್ಲ ಈ 15 ವರ್ಷನೂ. ಆಮೇಲೆ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಹಾಯ, ಒಂದು 10 ಲಕ್ಷಕ್ಕೂ ಮಿಕ್ಕಿ ಬಡ ಪ್ರತಿಭಾವಂತ ಮಕ್ಕಳಿಗೆ ನಾನು ಸಂಗೀತ ಕಲೀಲಿಕ್ಕೆ ಅಂತೇಳಿ ಸಪ್ತಕ ಮೂಲಕ ಕೊಟ್ಟಿದ್ದೆ. ಅದು ನಾನು ಅಂತ ಹೇಳೋದಲ್ಲ, ನಾನು ಮೂಲಕ ಬಂತು. ಯಾಕಂದ್ರೆ ಅದನ್ನೊಂದು ಥೈಲ್ಯಾಂಡ್ ಬ್ಯಾಂಕಾಕ್ ಅಲ್ಲಿ ಒಬ್ಬರು
ಸಂಗೀತ ಕಲಿಬೇಕಂತೇಳಿ ನಾನು ಶ್ರೀಮತಿಯನ್ನು 2 ವರ್ಷ ಕಲಿಸಿದ್ರು. ಅಲ್ಲಿ ಹೋಗಿ ನಮ್ಮ ಶ್ರೀಮತಿಯವರು ಕಲಿಸ್ತಾ ಇದ್ರು. ನಾನು ಹೋಗಿದ್ದೆ 1 ವರ್ಷದ ತಬಲಾ ವರ್ಷಕ್ಕೆ, 1 ವರ್ಷ ಮಗ ಹೋಗಿದ್ದೆ. ಅಲ್ಲಿ ಅವರು ನಮ್ಮನ್ನು ನೋಡಿ ನಾನು ಇಲ್ಲಿ ಬಂದು ಈ ಶುರು ಮಾಡಿಕೊಳ್ಳಿ. ಆಗ ನಮ್ಮ ಅವರ ಕಂಪನಿ ವತಿಯಿಂದ ಪ್ರತಿ ವರ್ಷ 1 ಲಕ್ಷ ಕೊಡ್ತಿದ್ರು. ಅದನ್ನು ನಾನು ಹಂಚಿದ್ದೀನಿ ಇಷ್ಟೇ. ಅವರು ಈಗ ನಿಲ್ಲಿಸಿದ್ದಾರೆ, ಆದರೆ ನಾನು ನಿಲ್ಲಿಸಿಲ್ಲ. ಯಾಕಂದ್ರೆ ನನಗೆ ಬೇರೆ ರೀತಿಯ ಅಂತ ನನ್ನದಂತ ಒಂದು ಸಪ್ತಕದ ಫಂಡ್ ಬಂತು, ಬೆಳೀತಾ ಹೋಯ್ತು, ಅದನ್ನು ಕೊಡ್ತಾ ಇದ್ದೀನಿ. ಅದು ಆ ಪ್ರಮಾಣದಲ್ಲಿ ಇಲ್ಲ ಈಗ ಅಷ್ಟೇ. ಅದು ಕಾರ್ಯಕ್ರಮಗಳು ಬಹಳ ಮಾಡಿ ಅದಕ್ಕೆ ಪೂರಕವಾದ. ಆಮೇಲೆ ಇನ್ನೊಂದು ಅಂದರೆ ನಮ್ಮದು ಹಲವು ಸಂಘ ಸಂಸ್ಥೆಗಳಿಗೆ, ಅಂದರೆ ಸಂಗೀತ ಸಂಬಂಧಪಟ್ಟದ್ದು ಶಾಲೆಗಳಿಗೆ, ವಿದ್ಯಾರ್ಥಿಗಳಿಗೆ ಬೇಕಾದಂಥ ಸಂಗೀತದ ಉಪಕರಣಗಳನ್ನು ಕೊಟ್ಟು ಸಹಾಯ. ಯಾಕೆಂದರೆ ತಂಬೂರನೋ, ತಬಲಾನೋ, ಹಾರ್ಮೋನಿಯಮು ಇದೆಲ್ಲ ಅವ್ರಿಗೆ ಅವಶ್ಯ ಇರುವಂಥದ್ದು. ಎಷ್ಟು ಮಂದಿ ಅದು ತಗೊಳ್ಳಿಕ್ಕೆ ಆಗೋದಿಲ್ಲ. ಅಂಥದ್ದೇ ಸುಮಾರು 2 ಲಕ್ಷ ರೂಪಾಯಿ ಹೆಚ್ಚು ಕೊಟ್ಟಿದ್ದೀನಿ. ಆಮೇಲೆ ಹಲವು ಸಂಘ ಸಂಸ್ಥೆಗಳಲ್ಲಿ ಸಾಕಷ್ಟು ಈ ಉಪಕರಣಗಳ ಕೊರತೆ ಇರುತ್ತೆ. ಸಂಗೀತ ಶಾಲೆಗಳಲ್ಲಿ, ಸಂಗೀತ ಶಾಲೆಗಳಿಗೆ ನೇರವಾಗಿ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು 6-7 ವರ್ಷ ಹಿಂದೆ ಇದೇ ಕಲಾ ಸಂಗಮ ನಮ್ಮ ಜಿಲ್ಲೆ ತಾಲೂಕಿನ ಹೆಮ್ಮೆಯ ಸಂಸ್ಥೆ, ಅದಕ್ಕೆ ಒಂದು ಅವರ ಸಂಗೀತ ಶಾಲೆಗೆ ಬೆಂಕಿ ಬಿದ್ದು ಸುಟ್ಟೋಯ್ತಾರೆ. ಉಪಕರಣಗಳೆಲ್ಲ ಸುಟ್ಟೋಯ್ತು. ಇಲ್ಲಿ ಮಾಳಿಗೆ ಮೇಲೆ ದೇವಸ್ಥಾನ ಮಾಡಿದ ಆ ಒಂದೇ ವರ್ಷ 30,000 ರೂಪಾಯಿನ ಉಪಕರಣಗಳನ್ನು ನಾನು ಕಲಾ ಸಂಗಮಕ್ಕೆ ಒಂದು ಉದಾಹರಣೆಗೆ ಹೇಳಿದೆ. ಹೀಗೆ ಬೇರೆ ಬೇರೆ ಶಾಲೆಗಳಿಗೆ ಬೇರೆ ಬೇರೆ ರೀತಿಯಿಂದ ಸಹಾಯ. ಆಮೇಲೆ ಅನೇಕ ಸಂಸ್ಥೆಗಳು ವಾರ್ಷಿಕೋತ್ಸವ ಮಾಡುವಾಗ ಅವರಿಗೆ ಒಂದು ದೊಡ್ಡ ಕಲಾವಿದರು ಬೇಕಂದ್ರೆ ಕಲಿಸೋದು ಕಷ್ಟ ಆಗ್ತಿತ್ತು. ಆಗ ಅವರಿಗೆ ಒಂದು ಆ ದೊಡ್ಡ ಕಲಾವಿದರನ್ನ ಕಳಿಸಿ ಅವರ ಸಂಭಾವನೆಯನ್ನು ಸಪ್ತಕ ಮೂಲಕ ಕೊಟ್ಟು ಆ ಕಾರ್ಯಕ್ರಮ ಯಶಸ್ವಿ ಆಗಲು ಸಹಾಯ. ಇನ್ನೊಂದು ನಾನು ಮಾಡಿದ್ರೆ ಪ್ರಾತ್ಯಕ್ಷಿಕಗಳು, ಸಂಗೀತ ಒಂದು ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಯೋಗವಾದಂಥ ಪ್ರಾತ್ಯಕ್ಷಿಕಗಳು ಒಂದು ವಿದ್ವಾಂಸರನ್ನು ಕರೆದವರಿಂದ ಮಾಡಿಸಿದ್ದು. ಆಮೇಲೆ ಹಲವು ಸಂಘಟನೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ತೊಡಗಿಸಿಕೊಂಡಂಥ ಚಟುವಟಿಕೆಗಳಿಗೆ ಪೂರಕವಾದಂಥ ವ್ಯವಸ್ಥೆ. ಅಲ್ಲದೇ ಸನ್ಮಾನ ಹೇಳುವಂಥ ನಾನು ಯಾವ ರೀತಿ ಮಾಡ್ತಿದ್ದೆ ಅಂದರೆ ಸಂಗೀತ ಶಿಕ್ಷಕರಿಗೆ, ಸಂಗೀತ ಸಂಘಟಕರಿಗೂ ಸಹ, ಸಂಗೀತ ಅಂತಲ್ಲ ಯಕ್ಷಗಾನ ಸಂಗೀತ ಸಂಘಟಕರಿಗೂ ಸಹ ನಾನು ಮಾಡ್ತಾ ಇದ್ದೆ. ಸಂಘಟಕರಿಗೆ ಮಾಡೋದು ಬಹಳ ಕಡಿಮೆ. ನಾನು ಅದನ್ನು ಚಟುವಟಿಕೆ ಇಟ್ಕೊಂಡೆ. ಬೇರೆ ಬೇರೆ ವಿದ್ವಾಂಸರಿಗೆ, ದೊಡ್ಡ ದೊಡ್ಡ ಕಲಾವಿದರಿಗೆ ಮಾಡಿದ್ದೀನಿ. ಇದೆಲ್ಲ ರೀತಿಯಿಂದ ಈ ಸಂಗೀತ ಒಂದು ಬೆಳವಣಿಗೆಗೆ ಜ್ಞಾನದಂಥ ಒಂದು ಸಣ್ಣ ಸೇವೆಯನ್ನು ಮಾಡ್ತೀನಿ. ಅನ್ವಯವನ್ನೇ ಈ ಸಂಗೀತದಂಥ ಒಂದು ಶಾಸ್ತ್ರೀಯ ಸಂಗೀತ ಅಂತ ಸೀಮಿತವಾದಂಥ ಶ್ರೋತೃಗಳು ಹೊಂದಿದಂಥ ಕಲೆಗೆ ಮುಖ್ಯವಾಗಿ ನನ್ನ ಬೆಂಗಳೂರು ಅಂತಲ್ಲಿರುವಂಥ ತೊಂದರೆ ಒಂದು ಸಭಾಭವನದಿತ್ತು. ಅದು ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ನಮ್ಮ ಮನೆ 2ನೇ ಮಾಳಿಗೆಯಲ್ಲಿ ಒಂದು 150-200 ಜನ ಕೂತ್ಕೊಂಡ ಒಂದು ಸಭಾಂಗಣ, ಸುಸಜ್ಜಿತ ಸಭಾಂಗಣವನ್ನು, ಪುಟ್ಟ ಸಭಾಂಗಣ ಎಲ್ಲವೂ ಇದೆ. ಒಂದು 15 ನಿಮಿಷ ನೀವು ಹೇಳಿಬಿಟ್ರೆ ಯಾವ ಸಂಗೀತ ಕಾರ್ಯಕ್ರಮ ಮಾಡ್ಬೋದು. ಅಷ್ಟು ವ್ಯವಸ್ಥೆ ಮಾಡಿ ಆ ಸಭಾಭವನವನ್ನು ಅಲ್ಲಿ ಆ ದಿವಸವನ್ನೇ ನನ್ನ ಮಗ ಹಾಡಿ ಅಲ್ಲಿ ಪೂಜೆ ಮಾಡಿ ಸಾಯಂಕಾಲ ವಿದ್ಯುಕ್ತವಾಗಿ ಸಪ್ತಕ ಪ್ರಾರಂಭ ಆಗಿದೆ. ಅಂದರೆ ನಾನು ಅದರ ತೊಡಗಿಸ್ಕೊಳ್ಳುವಾಗಲೇ ಆ ವಿಷಯವಾಗಿ ಅಷ್ಟು ಒಂದು ಯೋಚನೆಯನ್ನು ಇಟ್ಟುಕೊಂಡೆ ಈ ಕಾರ್ಯಕ್ರಮಗಳನ್ನು ಮಾಡುವಾಗ ನನಗೆ ನಮ್ಮ ಜೀವ ಭಟ್ರಿಗೆ ಗೊತ್ತಿರೋದು ಯಾವಾಗಲಿಂದ ಕೇಳಿದ್ದೆ ಅಂತೇಳಿ. ಅದೇನು ಮಾಡಿದ್ರು 2 ಸಲ ಮುಂದೆ ಹೋಯ್ತು, ಇದಾಯಿತು. ಆದರೆ ಅಷ್ಟು ತಯಾರಿ ಮಾಡ್ಕೊಂಡು ಈಗ ಮತ್ತೊಂದು ಸಲ ಮಾಡುವಾಗ ಅದು ಅರ್ಧ ಆಗಿರುತ್ತೆ. ಉಳಿದದ್ದು ಯಾರೋ ಒಬ್ಬೊಬ್ಬರು ಬರೋದಿಲ್ಲ, ಬಂದು ಮಾಡೋದಾಗುತ್ತೆ. ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಹಾಗಾಗಿ ಆ ಪೂರ್ವ ಯೋಜಿತವಾದಂಥ ನನ್ನ ಯೋಜನೆಗಳು ಅದನ್ನು ಗಟ್ಟಿ ಹಿಡ್ಕೊಂಡೇ ನಾನು ಮುಂದುವರಿತೀನಿ. ಅದು ಚೇಂಜ್ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನನ್ನ ಈ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿಗೆ ಕಾರಣ ಅಂತ ನನಗೆ ಹೇಳಿದೆ. ಹಾಗಾಗಿ ಸಪ್ತಕನೂ ಅಷ್ಟು ಭದ್ರವಾಗಿ ಮಾಡ್ಕೊಂಡಿದ್ದೀನಿ. ನನ್ನ ಮಗ ಅದನ್ನು ಮುಂದುವರಿಸ್ತಾನೆ. ಅವನು ಬ್ಯಾಂಕ್ ಮ್ಯಾನೇಜರ್ ಇದ್ದ, ಅದನ್ನು ತ್ಯಜಿಸಿ ಬರೀ ಸಂಗೀತಗಾರನೇ ಆಗಬೇಕಂತೇಳಿ. ಈಗ ಒಂದು ಚಿಕ್ಕ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಸಪ್ತಕ ಬೆಂಗಳೂರು ಮತ್ತು ಯಕ್ಷನಾದ ಕಲಾ ಪ್ರತಿಷ್ಠಾನ ಸಾಲ್ಕೋಡ್ ಇವರಿಂದ ಯಕ್ಷ ಸಂಜೆ ದಿನಾಂಕ 18/2/2022 ಶುಕ್ರವಾರ ಸಂಜೆ 5ರಿಂದ. ಸ್ಥಳ ಶ್ರೀ ಬೆಣ್ಣೆ ಗಣಪತಿ ಸಭಾಭವನ, ಕೊಡಾರಿ, ಸಾಲ್ಕೋಡ್, ಹೊನ್ನಾವರ. ಸಪ್ತಕ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ GL ಹೆಗಡೆ ಕುಮಟಾ ಅವರಿಗೆ ಸಪ್ತಕ ಬೆಂಗಳೂರು ವತಿಯಿಂದ ಸಂಚಾಲಕರಾದ GS ಹೆಗಡೆ ಅವರಿಂದ ಅಭಿನಂದನೆ. ತಾಳಮದ್ದಳೆ ವಾಲಿ ಮೋಕ್ಷ
ಭಾಗವತರು ಶ್ರೀ ಗೋಪಾಲ್ ಕೃಷ್ಣ ಭಟ್ ಜೋಗಿಮನೆ, ಶ್ರೀ ಗಣಪತಿ ಹೆಗಡೆ ಹಂದಿಮುಲ್ಲೆ. ಮದ್ದಳೆ ಶ್ರೀ ಪಿ.ಕೆ. ಹೆಗಡೆ ಹರಿಕೇರಿ. ಚಂಡೆ ಕುಮಾರ್ ಮಯೂರ್ ಹೆಗಡೆ ಹರಿಕೇರಿ. ವಾಲಿ ಡಾಕ್ಟರ್ ಜಿ.ಎಲ್. ಹೆಗಡೆ ಕುಮಟಾ. ರಾಮ ಶ್ರೀ ಪವನ್ ಕಿರಣ್ ಕೆರೆ. ಸುಗ್ರೀವ ಶ್ರೀ ಮೋಹನ್ ಹೆಗಡೆ ಹೆರವಟ್ಟ. ತಾರೆ ಶ್ರೀ ಶಂಕರ್ ಭಟ್ ಗಾಣಗೆರೆ. ಸರ್ವರಿಗೂ ಸ್ವಾಗತ ಕೋರುವವರು ಜಿಎಸ್ ಹೆಗಡೆ, ಸಂಚಾಲಕರು, ಸಪ್ತಕ ಬೆಂಗಳೂರು. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಯಕ್ಷನಾದ ಕಲಾ ಪ್ರತಿಷ್ಠಾನ, ಸಾಲ್ಕೋಡ್. ಸಪ್ತಕ ಬೆಂಗಳೂರು ಮತ್ತು ಸುಭಾಷ್ ಯುವಕ ಮಂಡಳ ಗುಣವಂತೆ ಇವರಿಂದ ಸುಂದರ ಸಂಜೆ ದಿನಾಂಕ 19/2/2022 ಶನಿವಾರ ಸಂಜೆ 4:30ಕ್ಕೆ. ಸ್ಥಳ ಕೆರಮನೆ ಶಿವರಾಮ್ ಹೆಗಡೆ ರಂಗಮಂದಿರ, ಗುಣವಂತೆ, ತಾಲೂಕು ಹೊನ್ನಾವರ. ಸಪ್ತಕ ವತಿಯಿಂದ ಸನ್ಮಾನ ಸಮಾರಂಭ. ಜಿಲ್ಲೆಯ ಹಿರಿಯ ಪತ್ರಕರ್ತರು, ಸಾಮಾಜಿಕ ಚಿಂತಕರು ಆದ ಶ್ರೀ ಜಿಯು ಭಟ್ ಹೊನ್ನಾವರ್ ಇವರಿಗೆ ಸನ್ಮಾನ. ಶ್ರೀ ಎಸ್.ಎಸ್. ಹೆಗಡೆ, ನಿವೃತ್ತ ಶಿಕ್ಷಕರು, ನ್ಯೂ ಇಂಗ್ಲಿಷ್ ಸ್ಕೂಲ್ ಹೊನ್ನಾವರ್ ಇವರಿಂದ ಅಭಿನಂದನಾ ನುಡಿ. ತಾಳಮದ್ದಳೆ ದೃಪದ ಗರ್ವಭಂಗ. ಶ್ರೀ ಕೇಶವ್ ಹೆಗಡೆ ಕೊಳಗಿ, ಭಾಗವತರು. ಶ್ರೀ ಪಿ.ಕೆ. ಹೆಗಡೆ ಹರಿಕೇರಿ, ಮದ್ದಳೆ. ಕುಮಾರ್ ಮಯೂರ್ ಹೆಗಡೆ ಹರಿಕೇರಿ, ಚಂಡೆ. ಶ್ರೀ ಗಣಪತಿ ಭಟ್ ಸಂಕದಗುಂಡಿ, ಮೈಸೂರು, ದೃಪದ. ಶ್ರೀ ಅಶೋಕ್ ಭಟ್ ಉಜಿರೆ, ಏಕಲವ್ಯ. ಶ್ರೀ ನಾರಾಯಣಯಾಜಿ ಸಾಲೇಬೆ, ದ್ರೋಣ. ಶ್ರೀ ಲಕ್ಷ್ಮೀಕಾಂತ್ ಕೊಂಡದಕುಳಿ, ಅರ್ಜುನ. ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ಜಿಎಸ್ ಹೆಗಡೆ, ಸಂಚಾಲಕರು, ಸಪ್ತಕ ಬೆಂಗಳೂರು. ಶಂಕರಗೌಡ, ಅಧ್ಯಕ್ಷರು ಮತ್ತು ಸದಸ್ಯರು, ಸುಭಾಷ್ ಯುವಕ ಮಂಡಳ, ಗುಣವಂತೆ. ಸಪ್ತಕ ಬೆಂಗಳೂರು ಮತ್ತು ಕಲಾ ಸಂಗಮ ಹೊನ್ನಾವರ ಅರ್ಪಿಸುವ ಸ್ವರಧಾರ ದಿನಾಂಕ 20/2/2022 ಭಾನುವಾರ ಸಂಜೆ 5 ಗಂಟೆಗೆ. ಸ್ಥಳ ಆರ್.ಎಸ್. ಹೆಗಡೆ ಸಭಾಭವನ, ಎಸ್ಡಿಎಂ ಕಾಲೇಜ್, ಹೊನ್ನಾವರ. ಶ್ರೀ ಅತುಲ್ ಖಾಂಡೇಕರ್, ಪುಣೆ ಇವರಿಂದ ಗಾಯನ ಹಾಗೂ ನಾಟ್ಯ ಗೀತೆ. ಶ್ರೀ ಗುರುರಾಜ್ ಹೆಗಡೆ, ಆಡುಕಳ್, ತಬಲಾ. ಶ್ರೀ ಭರತ್ ಹೆಗಡೆ, ಹೆಬ್ಬಲಸು, ಹಾರ್ಮೋನಿಯಂ ಮತ್ತು ಕೊಳಲು ವಾದನ. ಶ್ರೀ ಶರದ್ ಗೋಡ್ಕಿಂಡಿ, ಬೆಂಗಳೂರು. ತಬಲಾ ರೂಪಕ್ ಕಲ್ಲೂರ್ಕರ್, ಬೆಂಗಳೂರು. ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ಜಿಎಸ್ ಹೆಗಡೆ, ಸಂಚಾಲಕರು, ಸಪ್ತಕ ಬೆಂಗಳೂರು. ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮೇನ್ ರೋಡ್, ಭಟ್ಕಲ್. ಕಳೆದ 25 ವರ್ಷದಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ದೀಪಾವಳಿಯ ಪ್ರಯುಕ್ತ ವಿಶೇಷ ಬಹುಮಾನ ಯೋಜನೆ ಘೋಷಿಸಿದೆ. ಚಿನ್ನ ಖರೀದಿಸಿ ಸ್ಕ್ರಾಚ್ ಕಾರ್ಡ್ ಪಡೆಯಿರಿ. ಬಹುಮಾನವಾಗಿ ಚಿನ್ನ ಹಾಗೂ ಬೆಳ್ಳಿಯ ನಾಣ್ಯ ಮತ್ತು ಇತರೆ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಯೋಜನೆ ನಮ್ಮ ಕಾಂಬಿನೇಷನ್ ಗೋಲ್ಡ್ ನಲ್ಲೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮೇನ್ ರೋಡ್, ಭಟ್ಕಲ್. ಫೋನ್ ನಂಬರ್ 9448153512, 9845688916, 7760339929. ಷರತ್ತುಗಳು ಅನ್ವಯಿಸುತ್ತವೆ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ್ ಅಭಿಮಾನಿಗಳ ಸಂಘ ಹೊನ್ನಾವರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಬಾಸ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಬಾಸ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹೊನ್ನಾವರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ದಯಾನಂದ ವಿದ್ಯಾಭಾರತಿ ಗುರುಕುಲದಲ್ಲಿ ಅನ್ನದಾನ ಹಾಗೂ ಹಣ್ಣು ಹಂಪಲು ವಿತರಿಸಿ ಕೇಕ್ ಕಟ್ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರು ವಿನು ನಾಯ್ಕ್, ಗಣೇಶ್ ಮೇಸ್ತಾ, ದಿಲೀಪ್ ನಾಯ್ಕ್, ಜಗದೀಶ್ ನಾಯ್ಕ್, ಶ್ರೀನಿವಾಸ್, ಗಣೇಶ್, ಪವನ್, ನಾಗರಾಜ್, ಅಭಿಷೇಕ್ ಹಾಜರಿದ್ದರು. ಸ್ವಾಮೀಜಿಯವರಿಗೆ ನಮಿಸುತ್ತಾ ಇವತ್ತು ನಮ್ಮ ಕರ್ನಾಟಕದ ನಂಬರ್ 1 ಹೀರೋ ಆಗಿರ್ತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬ. ಸೊ ಒನ್ಸ್ ಅಗೇನ್ ದರ್ಶನ್ ಸರ್ಗೆ ಹ್ಯಾಪಿ ಬರ್ತ್ಡೇ ಅಂತ ತಿಳಿಸ್ತಾ, ಸೊ ಎಲ್ಲ ದರ್ಶನ್ ಅಭಿಮಾನಿಗಳು ಬಂದಿದ್ದಾರೆ ಹೊನ್ನಾವರದಿಂದ. ಅವರು ದರ್ಶನ್ ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನು ನಮ್ಮ ಜೊತೆ ಆಚರಿಸಿಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿದ್ದಾರೆ. ಸುಮಾರು ಟೈಪ್ ಬರ್ತಡೇನೆಲ್ಲ ಆಚರಿಸ್ತಾ ಇರ್ತಾರೆ. ಬಟ್ ಈ ಬರ್ತಡೇ ತುಂಬ ಅರ್ಥಪೂರ್ಣವಾಗಿದೆ. ಅವರು ಕೊಟ್ಟಿರೋ ಫೀಡ್ಬ್ಯಾಕ್ ಪ್ರಕಾರನೇ ಬೇರೆ ಬೇರೆ ಆಶ್ರಮಗಳಿಗೆ, ಹಾಸ್ಪಿಟಲ್ಗಳಿಗೆ ಅಲ್ಲೆಲ್ಲ ಹೋಗಿ ಅವರು ಸಹಾಯ ಮಾಡ್ತಿದ್ದಾರೆ. ಸೊ ದರ್ಶನ್ ಅವರಿಗೆ ಈ ಮೂಲಕ ಅವರು ಶುಭನ ಹಾರೈಸ್ತಾರೆ. ಸೊ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು, ಸ್ವಾಮೀಜಿ ಅವ್ರ ಹತ್ರ ಕೇಳ್ಕೊಳ್ಳೋದು, ಮತ್ತೆ ನಮ್ಮ ಮತ್ತೆ ಶುಭ ಹಾರೈಕೆನೂ ಅಷ್ಟೇ. ದರ್ಶನ್ ಸರ್ ಕರ್ನಾಟಕದಲ್ಲಿ ಇನ್ನೂ ಹೆಸರನ್ನ ಮಾಡಲಿ. ಸೊ ಅವರಿಗೆ ಒಳ್ಳೇದಾಗಿ ಈ ಜೀವನ ಪೂರ್ತಿ ಅವರ ಎಲ್ಲ ಫಿಲ್ಮ್ಗಳು ಸಕ್ಸಸ್ ಆಗಲಿ, ಅವರ ವೈಯಕ್ತಿಕ ಜೀವನ ಕೂಡ ಚೆನ್ನಾಗಿರಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಬರ್ತಡೇನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಂತ ನಮ್ಮ
ಸರ್ ಅಭಿಮಾನಿಗಳು ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸೊ ಹಾಗೆ ಒಂದ್ಸತಿ ನಮ್ಮ ಮಕ್ಕಳು ಧನ್ಯವಾದ ಸ್ಟಾರ್ಟ್. ಧನ್ಯವಾದ 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 ಊಟ ಕೊಟ್ಟವರಿಗೆ ಧನ್ಯವಾದ ಧನ್ಯವಾದ ಹೃದಯ ತುಂಬಿ ಹೇಳಿದೆವು ಧನ್ಯವಾದ ಧನ್ಯವಾದ. ಮುರುಡೇಶ್ವರ ಪ್ರವಾಸಕ್ಕೆ ಬಂದ 3 ಯುವಕರು ಸಮುದ್ರದ ಅಲೆಗೆ ಕೊಚ್ಚಿ ಹೋಗುತ್ತಿದ್ದ ವೇಳೆ ಅಲ್ಲಿನ ಲೈಫ್ ಗಾರ್ಡ್ಗಳು ಬೋಟ್ ಮೂಲಕ ತೆರಳಿ 3 ಯುವಕರನ್ನು ರಕ್ಷಣೆ ಮಾಡಿದ ಘಟನೆ ನಡೆದಿದೆ. ಸಮುದ್ರದಲ್ಲಿ ಕೊಚ್ಚಿ ಹೋದ ಯುವಕರು ಮಾರುತಿ, ಅನಿಲ್ ಕುಮಾರ್ ಹಾಗೂ ಪುರುಷೋತ್ತಮ್ ಎಂದು ತಿಳಿದುಬಂದಿದೆ. ಸದ್ಯ ಮುರುಡೇಶ್ವರಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ. ಹೀಗೆ ಪ್ರವಾಸಕ್ಕೆಂದು ಬಂದ ಶಿವಮೊಗ್ಗ ಕಾಲೇಜಿನ 16 ಯುವಕರ ತಂಡ ಮುರುಡೇಶ್ವರ ಶಿವನ ದರ್ಶನ ಪಡೆದು ಮೋಜು ಮಸ್ತಿಗೆ ಸಮುದ್ರಕ್ಕೆ ಇಳಿದಿದ್ದಾರೆ. ಈ ವೇಳೆ 3 ಯುವಕರು ಸಮುದ್ರದ ಅಲೆಗೆ ಸಿಲುಕಿ ಕೊಚ್ಚಿ ಹೋಗುತ್ತಿರುವುದನ್ನು ಗಮನಿಸಿದ ಸ್ಥಳೀಯ ಲೈಫ್ ಗಾರ್ಡ್ಗಳು ಬೋಟ್ನಲ್ಲಿ ತೆರಳಿ 3 ಯುವಕರನ್ನು ರಕ್ಷಣೆ ಮಾಡಿದ್ದಾರೆ. ಲೈಫ್ ಗಾರ್ಡ್ಗಳ ಸಮಯ ಪ್ರಜ್ಞೆಯಿಂದ 3 ಬದುಕಿದ್ದು ಲೈಫ್ ಗಾರ್ಡ್ಗಳ ಸಾಹಸಕ್ಕೆ ಪ್ರವಾಸಿಗರ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಲೈಫ್ ಗಾರ್ಡ್ಗಳಾದ ಹನುಮಂತ್, ಸಂದೀಪ್ ಹರಿಕಾಂತ್, ಕೇಶವ್ ಮೊಗೇರ್ ಹಾಗೂ ಬೀಚ್ ಮೇಲ್ವಿಚಾರಕ ದತ್ತಾತ್ರೇಯ ಶೆಟ್ಟಿ ಉಪಸ್ಥಿತರಿದ್ದರು. ಯಶಸ್ವಿಯಾಗಿ ಸಂಪನ್ನಗೊಂಡ ಗೇರ್ಸೊಪ್ಪ ಗುತ್ತಿಕನ್ನಿಕಾ ಪರಮೇಶ್ವರಿ ನಗರದೇವಿ ನೂತನ ಬ್ರಹ್ಮರಥೋತ್ಸವ ಸಭಾ ಕಾರ್ಯಕ್ರಮದಲ್ಲಿ ಶುಭ ಕೋರಿದ ಮುಖಂಡರು. ಎಲ್ಲಾ ಜಾತಿ ಧರ್ಮದವರು ಪೂಜಿಸುವ ಶ್ರೀ ಗುತ್ತಿಕನ್ನಿಕಾ ದೇವಿಯ ರಥೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು ಇತಿಹಾಸ ಪುಟ ಸೇರಿದೆ ಎಂದು ಮಾಜಿ ಶಾಸಕ ಮಂಕಾಳ ವೈದ್ಯ ತಿಳಿಸಿದರು. ಅವರು ಗುತ್ತಿಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದ ಬ್ರಹ್ಮರಥೋತ್ಸವದ ಧಾರ್ಮಿಕ ಸೇವೆಯಲ್ಲಿ ಮಾತನಾಡುತ್ತಿದ್ದರು. ಬ್ರಹ್ಮರಥೋತ್ಸವಕ್ಕಾಗಿ ದುಡಿದ ಶ್ರಮ ಯಾವುದು ನಿಷ್ಪ್ರಯೋಜಕ ಆಗುವುದಿಲ್ಲ ಎಂದರು. ಇತಿಹಾಸವನ್ನು ಮಂಜುನಾಥ್ ನಾಯ್ಕನವರು ವಿವರವಾಗಿ ಹೇಳಿದ್ದಾರೆ. 200 ವರ್ಷದ ಹಿಂದೆ ಹೇಗೆ ಇತ್ತು, ಈಗ ಹೇಗೆ ಆಗಿದೆ ಅನ್ನುವಂಥದ್ದು. ಇದು ನಿನ್ನೆ ಮೊನ್ನೆ ಇರುವಂಥ ಇತಿಹಾಸ ಅಲ್ಲ, ಅಥವಾ ಒಂದೇ ಗ್ರಾಮಕ್ಕೂ ಸಂಬಂಧಪಟ್ಟಂಥದ್ದಲ್ಲ. ಇಡೀ ತಾಲೂಕಿನ ಎಲ್ಲ ಜನಕ್ಕೆ ಅನುಗ್ರಹವಾಗಿ ಈ ದೇವಿ ಕೃಪೆ ತೋರಿಸಿದೆ. ವಿಶೇಷವಾಗಿ ರಥೋತ್ಸವ ಭಾಳ ವಿಜೃಂಭಣೆಯಿಂದ ಪೂಜ್ಯ ಗುರುಗಳು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಬಹಳ ವರ್ಷದಿಂದ ಅಥವಾ 2 ವರ್ಷದ ಹಿಂದೆ ಆಗ್ತಿತ್ತು ಏನೋ, ಇಷ್ಟು 2 ವರ್ಷ ಲೇಟಾಗಿ ಗೋವಿಂದ ನಾಯ್ಕರವರ ಅಧ್ಯಕ್ಷತೆಯಲ್ಲಿ ಇವತ್ತೇ ನಾವು ರಥೋತ್ಸವವನ್ನು ಮಾಡ್ತಾ ಇದ್ದೇವೆ. ಗೋವಿಂದ ನಾಯ್ಕರ ಯಾವಾಗಲೂ ನಾವು ಹೇಳ್ತಾ ಇರ್ತೇವೆ, ಯಾವುದಾದ್ರೂ ಒಂದು ಕೆಲಸ ಹಿಡಿದ್ರೆ ಅದು ಪೂರ್ಣ ಆಗುವವರಿಗೆ ಅವರು ಬೇರೆ ಕೆಲಸನೂ ಮಾಡೋದಿಲ್ಲ, ಅವರಿಗೆ ಸಮಾಧಾನವೂ ಇರೋದಿಲ್ಲ. ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಂಥವ್ರು ನಾನು ಭಾಳ ವರ್ಷದಿಂದ ಭಾಳ ಹತ್ತಿರದಿಂದ ನೋಡಿದ್ದೇನೆ. ಇವತ್ತೇ ನೀವು ಮಾಡಿದ ಕೆಲಸ ಇತಿಹಾಸ ಪುಟ ಸೇರಿದೆ. ಇದು ಎಲ್ಲರೂ ಮಾಡುವಂಥದ್ದು, ಎಲ್ಲ ಕಡೆಯಲ್ಲೂ ಆಗುವಂಥದ್ದಲ್ಲ. ಅದರಲ್ಲೂ ವಿಶೇಷವಾಗಿ ಮಂಜುನಾಥ್ ನಾಯ್ಕರವರು ಹೇಳಿದರು, ಈ ಜಿಲ್ಲೆಯಲ್ಲಿ ಪ್ರಪ್ರಥಮ ರಥೋತ್ಸವ. ಇದು ಭಾಳ ಅದ್ಭುತವಾದಂಥ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮವನ್ನು ನೀವು ಮಾಡಿ ಮುಗಿಸಿದ್ರಿ. ನಿಮಗೆ ದೇವರು ನಿಮಗೆ, ನಿಮ್ಮ ಕುಟುಂಬಕ್ಕೆ, ಅದರ ಜೊತೆಯಲ್ಲಿ ನಿಮ್ಮ ಜೊತೆ ಇದ್ದಂಥ ಎಲ್ಲ ಈ ಊರಿನ ಎಲ್ಲ ಗಣ್ಯರು, ಸಹಕಾರ ಮಾಡಿದಂಥವ್ರು, ನಿಮ್ಮ ಕಮಿಟಿಯವರು ವಿಶೇಷವಾಗಿ ಅವ್ರಿಗೆಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಇದು ವೇದಿಕೆಯಲ್ಲಿ ಸೀಮಾ ಮುಖ್ಯ ಪ್ರಾಣದೇವರು, ನಗರಬಸ್ತಿ ಕೆರೆಯ ಪ್ರಧಾನ ಅರ್ಚಕ ಸೂರಾಲು ಚಂದ್ರಶೇಖರ್ ಭಟ್, ತಾಯಿಯ ಮಹಿಮೆ ಅಪಾರವಾಗಿದೆ ಎಂದರು. ಹೇಳುದಿಲ್ಲ, ಇಲ್ಲಿ ಏನಾಯ್ತಂದ್ರೆ ಒಂದು ಘಟನೆ ಆಯ್ತು. ಇಲ್ಲಿ ಎಲ್ಲ ಪ್ರಸಾದ ಹಚ್ಚುವಂತ ಕ್ರಮ ಇದೆ ನಮ್ಮ ಗೇರುಸೊಪ್ಪೆ ಆಂಜನೇಯ ದೇವಸ್ಥಾನದಲ್ಲಿ. ಪ್ರಸಾದವೇ ಪಲ್ಲಕ್ಕಿಯಲ್ಲಿ ಹೇಳುವುದು, ಪಲ್ಲಕ್ಕಿಯಲ್ಲಿ. ಆ ಪ್ರಸಾದದಲ್ಲಿ ಬಂದಂತಹ ಘಟನೆ 2 ಕುಟುಂಬದ್ದಾಗಿತ್ತು.
ಕುಟುಂಬ ಯಾವುದು ಅಂತ ಹೇಳುವುದಿಲ್ಲ, ಇಲ್ಲಿ ಇದ್ದಾರೆ, ಈಗ ಚೆನ್ನಾಗಿದ್ದಾರೆ. ಆಗ ಏನಾಯ್ತು ಅಂದರೆ ಅದು ಯಾರೋ ಭಟ್ಟ ಬಂದು ಎಂಥದ್ದು ಹೇಳ್ತಾರೆ, ಅದು ನಾನು ಬಂಡೆಕಲ್ಲನಾದರೂ ಸೀಮೆ ಹನುಮಂತನ ದೇವಸ್ಥಾನ ಪ್ರಸಾದ ಹಚ್ಚುತ್ತೇನೆ, ಅದೇ ಪ್ರಸಾದ ಆಗ್ತದೆ ಅಂತ. ಯಾಕೆ ಹೇಳಿದೆ, ಈ ದೇವಸ್ಥಾನದ ಬಗ್ಗೆ ಏನು ಗೊತ್ತಿರಲಿಲ್ಲ ನನಗೆ. ಸೀದಾ ಬಂದೆ, ನಮ್ಮ ಕಾಮಣ್ಣ ಭಟ್ರಿದ್ರು, ಸೀದಾ ಹೋಗಿ ಪ್ರಸಾದ ಹಚ್ಚಿದೆ. ಆಗ ಅದೇ ಪ್ರಸಾದ ಆಯಿತು. ಆಗ ಸೀಮೆ ಹನುಮಂತನು ನನಗೆ ಅನುಗ್ರಹ ಮಾಡಿದ, ತಾಯಿಯು ಅನುಗ್ರಹ ಮಾಡಿ. ಯಾಕಂದರೆ ಇದು ಸಮಾಜ ಭಾಳ ದೊಡ್ಡ ಸಮಾಜ ಬಾಂಧವರು. ಮತ್ತು ಇಲ್ಲಿ ಆಗುವಂಥ ಪ್ರತಿಯೊಂದು ಕಾರ್ಯಕ್ರಮವನ್ನು ನನಗೆಲ್ಲ ಇಲ್ಲಿನ ಜನ ನಾವು ಆತ್ಮೀಯವಾಗಿದ್ದರಿಂದ ಎಲ್ಲವನ್ನ ನಮ್ಮದೇ ಕಾರ್ಯಕ್ರಮ ಅಂತ ಮಾಡುವ. ಯಾಕಂದರೆ ದೇವರು ಆಶೀರ್ವಾದ ಮಾಡಿ. ಇವತ್ತು ಏನು ವಿಶೇಷ ಅಂದರೆ ಈ ಎಲ್ಲ ಗುತ್ತಿ ಕನ್ನಿಕಾ ಪರಮೇಶ್ವರಿ ಈ ಉಪ್ಪಿನಗೋಳಿ ಏರಿಯಾಗಳೆಲ್ಲ ಏನಾಗಿದೆ ಅಂದರೆ ಇಡೀ ನಮ್ಮ ಸೀಮೆ ನಗಾಡ್ತಾ ಇದೆ. ಇವತ್ತು ಇಷ್ಟು ದಿನ ದೇವಿ ಕೆಳಗೆ ಕೂತ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ವು ನಮಗೆ. ಅವಳು ಆಲೋಚನೆ ಮಾಡಿದ್ರು, ಇದೆಲ್ಲ ಈ 2 ವರ್ಷದ ಕಾಲ ಎಲ್ಲ ಐತಲ್ಲ, ಎಂಥದ್ದು ಕರೋನಾ ಮತ್ತೊಂದು ಎಲ್ಲ, ಇದನ್ನೆಲ್ಲ ನಿವಾರಣೆ ಮಾಡೋಕ್ಕೋಸ್ಕರ 2 ವರ್ಷ ಲೇಟ್ ಮಾಡಿಕೊಂಡು ಈಗ ರಥದಲ್ಲಿ ಕೂತ್ಕೊಂಡು ನಮಗೆಲ್ಲ, ಯಾಕಂದರೆ ಎಲ್ಲರಿಗೂ ತಾಯಿ ಇಲ್ಲದೆ ಸಾಧ್ಯನೇ ಇಲ್ಲ. ಅದರಲ್ಲಿ ವಿಶೇಷ ಅಂದರೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಈ ತಾಯಿ ಮಗ ಇದ್ದಾರೆ, ಹನುಮಂತ ಇದ್ದಾನೆ ಅದರ ಒಟ್ಟಿಗೆ, ಅಮ್ಮ ಮಗ ಒಟ್ಟಿಗೆ, ಅದು ಸೀತಾಮಾತೆಯೋ ರಾಮಚಂದ್ರ ಹನುಮಂತನೋ ಏನಂತ ಗೊತ್ತಿಲ್ಲ, ವಿಶೇಷತೆ ಉಂಟು ಇದರಲ್ಲಿ. ಈ ವಿಶೇಷ ನಾವು ಕಂಡದ್ದೇನು, ನಾವು ಆಸ್ಪತ್ರೆಯಲ್ಲಿದ್ದಾಗ ನಮ್ಮ ಮಂಜುನಾಥ್ ನಾಯ್ಕರಿಗೆ ಒಂದು ಮಾತು ಹೇಳಿದೆ, ನಮಗೆ ರಥ ಹೇಳೋಕ್ಕೊಂದು ಅವಕಾಶ, ಒಂದು ಪ್ರಾರ್ಥನೆ ಮಾಡಿ ಅಂತ. ಯಾಕಂದರೆ ನನಗೆ ಹಾರ್ಟ್ ಆಪರೇಷನ್ ಆಗಿತ್ತು, ಈಗ 8 ತಿಂಗಳಾಯಿತು. ಯಾಕಂದರೆ ಎಲ್ಲ ಭಕ್ತರನ್ನು ಆಶೀರ್ವಾದ ಮಾಡುವಂಥದ್ದು ದೇವಿಗೆ ನಮ್ಮ ಭಕ್ತಿ, ನಮ್ಮ ಅಳಿಲು ಸೇವೆ ಮಾಡುವಂಥ ಭಾಗ್ಯ ಐತಿಹಾಸಿಕ ದಿನದಲ್ಲಿ. ಯಾಕಂದರೆ ಭಾಳ ಜನರು ಇಲ್ಲಿ ಹೇಳ್ತಿದ್ರು ಎಂಥ ಏನೋ ಇದು ಅಂತ. ಅದೇ ಇಂಥ ಒಂದು ಐತಿಹಾಸಿಕ ಘಟನೆಗೆ ನಿಮ್ಮೆಲ್ಲರ ಜೊತೆ ನಮಗೂ ಇರುವಂಥ ಭಾಗ್ಯ ಬಂತಲ್ಲ, ಈ ಭಾಗ್ಯ ಎಲ್ಲ ಪೂರ್ವಾರ್ಜಿತ ಕರ್ಮ, ಇದೆಲ್ಲ ಬೇಕಂದ್ರೆ ಸಿಕ್ಕುವಂಥದ್ದಲ್ಲ. ಯಾಕಂದರೆ ಇದರಲ್ಲಿ ಶ್ರಮ ಪಟ್ಟವ್ರು ಯಾರ್ಯಾರು ಅಂತ ಹೇಳೋಕೆ ಹೋದ್ರೆ ಸಾಧಾರಣ ಹೆಚ್ಚಿಗೆ ಭಾಳ ಜನ ರಾತ್ರಿ ಹಗಲು ನಿದ್ದೆ ಬಿಟ್ಟಿದ್ದಾರೆ. ಹಣ ಕೊಟ್ಟು ಕೂಡಲೇ ರಥ ಆಗುದಿಲ್ಲ. ಮತ್ತೆ ಅದ್ಭುತವಾದ ಶಿಲ್ಪಿಗಳು, ಗಂಗಾಧರಾಚಾರ್ಯರು ನಮ್ಮ ಸೀಮೆ ಹನುಮಂತ ದೇವಸ್ಥಾನದ್ದು ರಥ ಮಾಡಿದ್ದಾರೆ, ಭಾಳ 32 ರಥ ಮಾಡಿದ್ದಾರೆ. ಇದನ್ನು ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ನಮಗೆಲ್ಲ ಇನ್ನೂ ನಮ್ಮ ರಥಕ್ಕಿಂತ ಚೆನ್ನಾಗಿ ಆಯ್ತು ಅಂತ ಹೇಳುವಂಗೆ ಮಾಡಿದ್ದಾರೆ ಅಲ್ಲ. ರಥ ಆಯಾಯ ಹನುಮಂತನಿಗೆ ಹೆಂಗೆ ಬೇಕು ಹಂಗೆ, ದೇವಿ ಬೇಕು ಹಂಗೆ ಮಾಡ್ಕೊಂಡಿದ್ದಾಳೆ. ಹಾಗೆ ಹೆಚ್ಚಿಗೆ ಮಾತಾಡೋದಿಲ್ಲ. ಧಾರ್ಮಿಕ ಕಾರ್ಯಕ್ರಮ ಜಗತ್ತಿನದಾದರೆ ಅದರಲ್ಲಿ ವಿಶೇಷವಾಗಿ ಈ ಹುರುಪು ನಿಮ್ಮ ಸಮಾಜ ಬಾಂಧವರಿಗೆ ನಾವು, ಯಾಕಂತ ಹೇಳಿದ್ರೆ ಆ ಸಮಾಜ ಈ ಸಮಾಜ ಅಲ್ಲ, ಒಂದು ಸಮಾಜದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡುತ್ತಿಗೆ ಎಲ್ಲರೂ ಒಟ್ಟಿಗಿರ್ತಾರೆ. ಇದು ನಮಗೆ ಮಂಜುನಾಥ ನಾಯ್ಕರಿಗೆ ರಾಯ್ಕರ್ ಮಗನಿಗೆ ಗೊತ್ತುಂಟು. ಕಾರ್ಯಕ್ರಮ ಆದಮೇಲೆ ಅಲ್ಲಿ ಏನು ಕಷ್ಟ ಬರ್ತದೆ. ದಯವಿಟ್ಟು ದೇವ ಉತ್ಸಾಹ ನಿಮಗೆ ಸದಾಕಾಲ ಇರಲಿ. ವೇದಿಕೆಯಲ್ಲಿ ದೇವಸ್ಥಾನದ ಅಧ್ಯಕ್ಷ ಗೋವಿಂದ್ ನಾಯ್ಕ್, ಮಾಜಿ ಶಾಸಕ ಜೆಡಿ ನಾಯ್ಕ್, ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾದ ಮಂಜುನಾಥ್ ನಾಯ್ಕ್, ಉಪಾಧ್ಯಕ್ಷ ರಮೇಶ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಸಪ್ತಕ ರಥ 3 ದಿನಗಳ ಕಾಲ ಹೊನ್ನಾವರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಂಗೀತದ ವಿವಿಧ ಕಾರ್ಯಕ್ರಮ ಮತ್ತು ಯಕ್ಷಗಾನ ತಾಳಮದ್ದಳೆ. ಬುಧವಾರ ಹೊನ್ನಾವರದಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಜಿಎಸ್ ಹೆಗಡೆಯವರು ಸಪ್ತಕದ 15 ವರ್ಷಗಳ ಸಾರ್ಥಕ ಹೆಜ್ಜೆ ಜಾಡಿನ ಸಂಕ್ಷಿಪ್ತ ಹಿನ್ನೋಟವನ್ನು ನೀಡಿದರು. ಈ ಸುಸಂದರ್ಭದಲ್ಲಿ ತಮ್ಮ ಹುಟ್ಟೂರಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಲಾಸಕ್ತರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕೆಂದು ವಿನಂತಿಸಿಕೊಂಡಿದ್ದಾರೆ. ಕಾರ್ಯಕ್ರಮಗಳ ವಿವರ: ಸಪ್ತಕ ಬೆಂಗಳೂರು ಮತ್ತು ಯಕ್ಷನಾದ ಕಲಾ ಪ್ರತಿಷ್ಠಾನ ಸಾಲ್ಕೋಡ್ ಆಯೋಗದೊಂದಿಗೆ ದಿನಾಂಕ 18/2/2022 ಶುಕ್ರವಾರ ಸಂಜೆ 5ರಿಂದ ಶ್ರೀ ಬೆಣ್ಣೆಗಣಪತಿ ಸಭಾಭವನ ಕೊಡಾರಿ ಸಾಲ್ಕೋಡ್ ಹೊನ್ನಾವರದಲ್ಲಿ ಸಪ್ತಕ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಜಿಎಲ್ ಹೆಗಡೆ ಕುಮಟಾ ಅವರಿಗೆ ಸಪ್ತಕ ಬೆಂಗಳೂರು ವತಿಯಿಂದ ಸಂಚಾಲಕರಾದ ಜಿಎಸ್ ಹೆಗಡೆಯವರಿಂದ ಅಭಿನಂದನಾ ಕಾರ್ಯಕ್ರಮ ನಡೆಯಲಿದೆ. ನಂತರ ತಾಳಮದ್ದಳೆ ವಾಲಿ ಮೋಕ್ಷ ದಿನಾಂಕ 19/2/2022 ಶನಿವಾರ ಸಂಜೆ 4:30ಕ್ಕೆ ಸುಭಾಷ್ ಯುವಕ ಮಂಡಳ ಗುಣವಂತೆ ಇವರ ಸಹಯೋಗದೊಂದಿಗೆ ಕೆರೆಮನೆ ಶಿವರಾಮ್ ಹೆಗಡೆ ರಂಗಮಂದಿರ ಗುಣವಂತೆ ಹೊನ್ನಾವರ ಇಲ್ಲಿ ಸನ್ಮಾನ ಸಮಾರಂಭ ನಡೆಯಲಿದೆ. ಹಿರಿಯ ಪತ್ರಕರ್ತರು, ಬರಹಗಾರರು, ಸಾಮಾಜಿಕ ಚಿಂತಕರು ಆದ ಶ್ರೀ ಜಿಯು ಭಟ್ ಹೊನ್ನಾವರ ಅವರಿಗೆ ಸಪ್ತಕ ಬೆಂಗಳೂರು ವತಿಯಿಂದ ಸನ್ಮಾನ ಹಾಗೂ ಅಭಿನಂದನಾ ನುಡಿ ಶ್ರೀ ಎಸ್ ಹೆಗಡೆ ನಿವೃತ್ತ ಶಿಕ್ಷಕರು ನ್ಯೂ ಇಂಗ್ಲಿಷ್ ಸ್ಕೂಲ್ ಹೊನ್ನಾವರ ಇವರಿಂದ. ನಂತರ ತಾಳಮದ್ದಳೆ ಪ್ರಸಂಗ ದೃಪದ ಗರ್ವಭಂಗ ಹಾಗೂ ದಿನಾಂಕ 20/2/2022 ಭಾನುವಾರ ಸಂಜೆ 5 ಗಂಟೆಗೆ ಕಲಾ ಸಂಗಮ ಹೊನ್ನಾವರ ಇವರ ಸಹಯೋಗದೊಂದಿಗೆ ಸ್ವರ ಧಾರಾ ಕಾರ್ಯಕ್ರಮ ಆರ್ಎಸ್ ಹೆಗಡೆ ಸಭಾಭವನ ಎಸ್ಡಿಎಂ ಕಾಲೇಜ್ ಹೊನ್ನಾವರ ಉತ್ತರ ಕನ್ನಡದಲ್ಲಿ ನಡೆಯಲಿದೆ. ಶ್ರೀ ಅತುಲ್ ಕಾಂಡೇಕರ್ ಪುಣೆ ಶಾಸ್ತ್ರೀಯ ಗಾಯನ ಹಾಗೂ ನಾಟ್ಯಗೀತೆ, ಶ್ರೀ ಗುರುರಾಜ್ ಹೆಗಡೆ ಆಡುಕಳ್ ತಬಲಾ, ಶ್ರೀ ಭರತ ಹೆಗಡೆ ಹೆಬ್ಬಲಸು ಹಾರ್ಮೋನಿಯಂ ಮತ್ತು ಶ್ರೀ ಷಡಜ್ ಗೋಡ್ಕಿಂಡಿ ಬೆಂಗಳೂರು ಕೊಳಲು ವಾದನ,
ಶ್ರೀ ರೂಪಕಾ ಕಲ್ಲೂರ್ಕರ್ ಬೆಂಗಳೂರು ತಬಲಾ. ಸರ್ವರಿಗೂ ಜಿಎಸ್ ಹೆಗಡೆ ಸಪ್ತಕ ಬೆಂಗಳೂರು ಸ್ವಾಗತ ಕೋರಿದ್ದಾರೆ. ಸರ್ಕಾರದ ಕೋವಿಡ್ ನಿಯಮ ಪಾಲಿಸಿ ಕಾರ್ಯಕ್ರಮಕ್ಕೆ ಹಾಜರಾಗಲು ವಿನಂತಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶಿಕ್ಷಕರಾದ ಎಲ್ಎಂ ಹೆಗಡೆ ಹಾಗೂ ಎಂಎಸ್ ಹೆಗಡೆ ಗುಣವಂತೆ ಉಪಸ್ಥಿತರಿದ್ದರು. ಹಾಗಾಗಿ ಈ ನನ್ನ ಒಂದು ವಿಷಯ ಇಲ್ಲಿ ಒಂದು ಹಂತ. ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷ ಕೊಡುವಂಥ ವಿಷಯ ಅಂದರೆ ನನ್ನ ಊರಲ್ಲಿ ಮಾಡಬಹುದು ಒಂದು. ಎರಡನೇದು, ನನಗೆ ಸಪ್ತಕ ಅಂತಲ್ಲ, ನನ್ನ ಕುಟುಂಬವನ್ನು ಬಹಳ ಹಿಂದಿನಿಂದಲೂ ಸೂಕ್ಷ್ಮವಾಗಿ ನೋಡ್ತಾ ಇರುವಂಥ ನಮ್ಮ ಜೀವಿ ಭಟ್ರನ್ನು ನನ್ನ ಸಪ್ತಕದ ಪರವಾಗಿ ನಾಡ್ದು 19ಕ್ಕೆ ನಮ್ಮ ಕೆರೆಮನೆ ಇದರಲ್ಲಿ ನಮ್ಮ ಯಕ್ಷಗಾನ ಇದರ ಪ್ರಾಂಗಣದಲ್ಲಿ ನನ್ನ ಸಪ್ತಕದ ಪರವಾಗಿ ಒಂದು ಪುಟ್ಟ ಸನ್ಮಾನ, ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಒಂದು ವೇಳೆ ತಾಳಮದ್ದಲೆ ಇದೆ. ಅದೇ 18ನೇ ತಾರೀಕಿಗೆ ಸಾಲ್ಕೋಡ್ನಲ್ಲಿ ಒಂದು ನಮ್ಮ ನೂತನವಾಗಿ ನಿಯೋಜನೆಗೊಂಡಂಥ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾದಂಥ GL ಹೆಗಡೆ ಒಂದು ಸನ್ಮಾನ ಹಾಗೂ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ ದರ್ಗಾಕ್ಕೆ ಮಾಜಿ ಶಾಸಕ ವಿಜಯಾನಂದ್ ಎಸ್ ಕಾಶಪ್ಪನವರ್ ಭೇಟಿ. ಬಾಗಲಕೋಟ ಜಿಲ್ಲೆಯ ಇಳ್ಕಲ್ ತಾಲೂಕಿನ ಭಾವೈಕ್ಯದ ಸಂಕೇತವಾದ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿಯವರ 153ನೇ ಉರೂಸ್ ಅಂಗವಾಗಿ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ವಿಜಯಾನಂದ್ ಎಸ್ ಕಾಶಪ್ಪನವರ್ ಅವರು ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿಯವರ ದರ್ಗಾಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಈ ಸಮಯದಲ್ಲಿ ದರ್ಗಾದ ಗುರುಗಳಾದ ಸೈಯದ್ ಶಹಾ ಮುರ್ತುಜಾ ಹುಸೇನಿ ಉಲ್ ಖಾದ್ರಿ ಉರ್ಫ್ ಫೈಜಲ್ ಫಾಷಾ ಅವರಿಂದ ಮಾಜಿ ಶಾಸಕರಾದ ವಿಜಯಾನಂದ್ ಎಸ್ ಕಾಶಪ್ಪನವರವರಿಗೆ ಗೌರವಿಸಿ ಸತ್ಕರಿಸಿ ಆಶೀರ್ವದಿಸಿದರು. ಹಾಗೂ ದರ್ಗಾ ಕಮಿಟಿಯ ಸದಸ್ಯರು ಹಿರಿಯರು ಗೌರವಿಸಿ ಸತ್ಕರಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಸುರೇಶ್ ಜಂಗಿ, ಮೌಲೇಶ್ ಬಂಡಿವಡ್ಡರ್, ರಾಜು ಬನ್ನಿಗೋಳ್, ಖಾಜಾ ಹುಸೇನ್ ಸೋನಾರ್, ಮುಖಂಡರಾದ ಅಬ್ಬುಹಳ್ಳಿ, ಮುತ್ತಣ್ಣ ಕಲ್ಗೋಡಿ, ಶಬ್ಬೀರ್ ಭಾಗ್ವಾನ್, ಮೆಹಬೂಬ್ ಗದಾಲ್, ಯಲ್ಲಪ್ಪ ರಾಚಾಪುರ್ ಹಾಗೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ವಿನೋದ್ ಬಾರಿಗಿಡದ ಇಳ್ಕಲ್. ಸರ್ ಇದ್ರ ತಗೋ ಒಳಚರಂಡಿ ಯೋಜನೆಯನ್ನು ಶೀಘ್ರವಾಗಿ ಸಂಪೂರ್ಣಗೊಳಿಸಿ ಪಟ್ಟಣದ ಜನತೆಯ ಸೇವೆಗೆ ಸಮರ್ಪಿಸಲು ಎಂಜಿನಿಯರ್ ಜಯಕುಮಾರ್ ಅವರಿಗೆ ನಿರ್ದೇಶನ ನೀಡಿದ ಸಚಿವ ಡಾಕ್ಟರ್ ನಾರಾಯಣಗೌಡ. ನೆನೆಗುದಿಗೆ ಬಿದ್ದಿರುವ ಕೆಆರ್ಪೇಟೆ ಪುರಸಭೆಯ ಒಳಚರಂಡಿ ಯೋಜನೆಯನ್ನು ಶೀಘ್ರವೇ ಲೋಕಾರ್ಪಣೆಗೊಳಿಸಲು ಸಚಿವ ನಾರಾಯಣಗೌಡ ಅವರೊಂದಿಗೆ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿಯ ಮಂಡ್ಯ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಜಯಕುಮಾರ್ ಸಮಾಲೋಚನೆ ನಡೆಸಿದರು. ಕೃಷ್ಣರಾಜಪೇಟೆ ಪಟ್ಟಣದ ಅಗ್ರಹಾರ್ ಬಡಾವಣೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ವೆಟ್ ವೆಲ್ ನಿರ್ಮಿಸಲು ಸೂಕ್ತವಾದ ಜಾಗವನ್ನು ಒದಗಿಸಿಕೊಡಲು ತಹಶೀಲ್ದಾರ್ ಎಂವಿ ರೂಪಾ ಮತ್ತು ಪುರಸಭೆ ಅಧ್ಯಕ್ಷೆ ಮಹಾದೇವಿ ನಂಜುಂಡ ಅವರಿಗೆ ನಿರ್ದೇಶನ ನೀಡಿದ ಸಚಿವ ಡಾಕ್ಟರ್ ನಾರಾಯಣಗೌಡ, ಕಳೆದ 15 ವರ್ಷಗಳ ಹಿಂದೆ ಮಾಜಿ ಸಚಿವರಾದ ವರ್ತೂರು ಪ್ರಕಾಶ್ ಒಳಚರಂಡಿ ಮಂಡಳಿಯ ಅಧ್ಯಕ್ಷರಾಗಿದ್ದಾಗ 12.5 ಕೋಟಿ ವೆಚ್ಚದಲ್ಲಿ ಆರಂಭವಾದ ಒಳಚರಂಡಿ ಯೋಜನೆಯ ಕಾಮಗಾರಿಯು ಇಂದು 22.26 ಕೋಟಿ ವೆಚ್ಚಕ್ಕೆ ತಲುಪಿದೆ. ಶೇಕಡಾ 80ರಷ್ಟು ಕಾಮಗಾರಿಯನ್ನು ಸಂಪೂರ್ಣಗೊಳಿಸಿರುವ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗುರುರಾಜ್ ನೇತೃತ್ವದ ಅಧಿಕಾರಿಗಳ ತಂಡವನ್ನು ಪ್ರಶಂಸಿಸಿದ ಸಚಿವ ನಾರಾಯಣಗೌಡ, ಪಟ್ಟಣದ ಜನತೆಯ ಬಹುದಿನಗಳ ಬೇಡಿಕೆಯಾಗಿರುವ ಒಳಚರಂಡಿ ಯೋಜನೆಯನ್ನು 6 ತಿಂಗಳ ಒಳಗೆ ಮುಗಿಸಿ ಸಾರ್ವಜನಿಕರ ಸೇವೆಗೆ ಸಮರ್ಪಿಸಬೇಕು. ಪಟ್ಟಣದ ಹೊರವಲಯದ ಮತ್ತಿಘಟ್ಟ ಚಾಮಿಕೊಪ್ಪಲು ಸಮೀಪದ ನಿರ್ಜನ ಅರಣ್ಯ ಪ್ರದೇಶದಲ್ಲಿ ನಿರ್ಮಿಸುತ್ತಿರುವ ಘನತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಸಜ್ಜುಗೊಳಿಸಿ ಪಟ್ಟಣದಲ್ಲಿ ಸಂಗ್ರಹವಾಗುವ ತ್ಯಾಜ್ಯ ವಸ್ತುಗಳನ್ನು ಬಳಸಿ ಸಾವಯವ ಗೊಬ್ಬರ ತಯಾರಿಸುವ ಘಟಕವನ್ನು ಆರಂಭಿಸುವಂತೆ ಸೂಚನೆ ನೀಡಿದ ಸಚಿವರು, ಪರಿಸರ ಸ್ನೇಹಿಯಾಗುವಂತೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ನಿರ್ಮಿಸುತ್ತಿರುವ ಒಳಚರಂಡಿ ಯೋಜನೆಯು ಶೀಘ್ರದಲ್ಲೇ ಲೋಕಾರ್ಪಣೆ ಮಾಡಲು ಅನುಕೂಲವಾಗುವಂತೆ ಉಳಿದಿರುವ ಬಾಕಿ ಕೆಲಸಗಳನ್ನು ಮುಗಿಸುವಂತೆ ಪುರಸಭೆ ಮುಖ್ಯಾಧಿಕಾರಿ ಕುಮಾರ್ ಹಾಗೂ ಒಳಚರಂಡಿ ಮಂಡಳಿಯ ಕಾರ್ಯಪಾಲಕ ಇಂಜಿನಿಯರ್ ಜಯಕುಮಾರ್ ಅವರಿಗೆ ಸಚಿವ ನಾರಾಯಣಗೌಡ ನಿರ್ದೇಶನ ನೀಡಿದರು.
ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಡಿ ಪ್ರೇಮ್ ಕುಮಾರ್, ಗಿರೀಶ್, ಕೆಆರ್ ನೀಲ್ಕಂಠ್, ಡಾಕ್ಟರ್ ಕೆಎಸ್ ರಾಜೇಶ್, ಪರಿಸರ ಇಂಜಿನಿಯರ್ ಅರ್ಚನಾ ಆರಾಧ್ಯ, ಸಹಾಯಕ ಇಂಜಿನಿಯರ್ ಮಧುಸೂದನ್, ಹಿರಿಯ ಆರೋಗ್ಯಾಧಿಕಾರಿಗಳಾದ ಅಶೋಕ್, ನರಸಿಂಹ ಶೆಟ್ಟಿ, ಮುಖಂಡರಾದ ಮಿತ್ರ ಗಿರೀಶ್, ನಂಜುಂಡ, ಕಾರಿಗನಹಳ್ಳಿ ಕುಮಾರ್, ಬಸ್ತಿ ರಂಗಪ್ಪ, ಹೊಸಹೊಳಲು ದೇವರಾಜು, ಮೂಡನಹಳ್ಳಿ ಶಿವನಂಜಯ್ಯ, ಮಾಂಬಳ್ಳಿ ಜಯರಾಮ್, ಸಚಿವರ ಆಪ್ತ ಸಹಾಯಕರಾದ ಕಿಕ್ಕೇರಿ ಕುಮಾರ್, ಸಾರಂಗಿ ಮಂಜುನಾಥ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಗೊತ್ತಿರೋ ಹಾಗೆ ಯೂಶುವಲಿ ಪ್ರಾಬ್ಲಮ್ಸ್ ಇತ್ತು ಮೇಜರ್ ಆಗಿ. ಅರ್ಧಂಬರ್ಧ ಕೆಲಸ ಮಾಡಿ ಕಲೆಕ್ಷನ್ ಕೊಟ್ಟಿರಲಿಲ್ಲ. ಒಂದು ಯೂಶುವಲಿನ 4 ಎಕರೆ ಜಮೀನನ್ನ ಗುರುತಿಸಿ ಹೊಸಳ್ಳ ಒಂದು ಯೂಶುವಲಿನ ಮಾಡಿ ಅದೊಂದು ಕ್ಲಿಯರ್ ಆಗಿದೆ. ನಮಗೆ ಇಲ್ಲಿ ಇವಾಗ ಹಳೆ ಊರು ಹೇಮಾವತಿ ಬಡವಣಿಗೆ ಮತ್ತು ಅರ್ಧ ಹಳೆ ಊರಿನ ಭಾಗದ ಯೂಶುವಲಿ ಅಲ್ಲಿ ಪಾಸ್ ಔಟ್ ಆಗಲ್ಲ. ಪ್ಲಾನ್ ಅವಾಗ ಕರೆಕ್ಟಾಗಿ ಆಗಿರಲಿಲ್ಲ. ಇವಾಗ ಹೊಸದಾಗಿ ಒಂದು ಅನುದಾನವನ್ನು ಹಾಕಿಸಿ ನಾವು ಒಂದು ಯೂಶುವಲಿಯನ್ನು ಅಪ್ರೂವಲ್ ಮಾಡಿಸಿದ್ದೀವಿ. ಇದಕ್ಕೆ ವೆಟ್ವೆಲ್ STP ಇದರಲ್ಲಿ ಜಾಗವನ್ನ ಗುರುತಿಸಿ ಮುಂಚೆ ಅಲ್ಲೇ ಭೂಮಿ ಪೂಜೆ ಆಗಿತ್ತು ಹೋದ ಸಾರಿ. ಅದಕ್ಕೆ ಏನೋ ಅಡಚಣೆ ಮಾಡ್ತಾ ಇರುವಂಥದ್ದು. ಅದಕ್ಕೆ ಯಾರಿಗೂ ಏನೂ ತೊಂದರೆ ಆಗದ ರೀತಿ ಇದನ್ನ ವೆಟ್ವೆಲ್ ಅನ್ನ ಮಾಡಿ ಅದಕ್ಕೆ ಪಂಪನ್ನ ಒಂದಿಟ್ಟು ರೈತರಿಗೆ ನೀರನ್ನು ಹಾಯಿಸ್ಕೊಳ್ಳುವಂಥದ್ದು, ಜಮೀನಿಗೆ ಹಾಯಿಸ್ಕೊಳ್ಳುವಂಥದ್ದು, ಕೆರೆಗೆ ಯಾವುದೇ ರೀತಿ ಗಲೀಜು ನೀರು ಹೋಗೋದ ರೀತಿ ಮಾಡಬೇಕು ಅಂತ ಅಧಿಕಾರಿಗಳು ಮನವಿ ಮಾಡಿದ್ದೇನೆ. ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಒಪ್ಕೊಂಡಿದ್ದಾರೆ. ಸರ್ಕಾರಿ ಜಮೀನನ್ನು ಗುರುತಿಸಿ ಅದನ್ನು ಚೆಕ್ಬಲ್ಗೆ ನೀವು ಶೀಘ್ರದಲ್ಲಿ ಲ್ಯಾಂಡನ್ನು ಕೊಡಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಮೆಂಬರ್ಗಳು ಸೇರಿ ಯಾರಿಗೂ ಒಂದು ಕಿಂಚಷ್ಟು ತೊಂದರೆ ಆಗದ ರೀತಿ ಇದನ್ನು ಮಾಡಬೇಕು. ಇನ್ನೂ ಏನೋ ಅನುದಾನ ಏನಾದರೂ ಎಕ್ಸ್ಟ್ರಾ ಬೇಕು ಅಂದರೂ ನಾನು ತಂದು ಕೊಡ್ತೀನಿ ಅನುದಾನವನ್ನು. ಇದು ಯಾವುದೇ ಕಾರಣಕ್ಕೂ ತೊಂದರೆ ಆಗ್ತದೆ. ಶೀಘ್ರದಲ್ಲಿ ಮೇಡಮ್ ಅವ್ರು ಮಾಡಿಕೊಡ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.